ओम शांति। पिताश्री ಶಿವಬಾಬಾ ಯಾದೆ ಮುರಳಿ ದಿನಾಂಕ 27/12/2024। मीठे बच्चे, माया बड़ी जबरदस्त है, इसे खबरदार रहना। कभी यह ख्याल न आए कि हम ब्रह्मा को नहीं मानते, हमारा तो डायरेक्ट शिव बाबा से कनेक्शन है। मधुर मಕ್ಕಳೇ, ಮಾಯೆ ತುಂಬಾ ಜಬರ್ದಸ್ತ್ ಆಗಿದೆ, ಅಂದ್ರೆ ಶಕ್ತಿಶಾಲಿ ಆಗಿದೆ. ಇದರಿಂದ ಎಚ್ಚರವಾಗಿರಬೇಕು. ಎಂದಿಗೂ ಈ ವಿಚಾರ ಬರಬಾರದು, ನಾನು ಬ್ರಹ್ಮನನ್ನು ಒಪ್ಪುವುದಿಲ್ಲ. ನನ್ನದಂತೂ ಶಿವ ತಂದೆಯ ಜೊತೆಗೆ ಮಾತ್ರ ಕನೆಕ್ಷನ್ ಇದೆ. ನನ್ನದಂತೂ ಶಿವ ತಂದೆಯ ಜೊತೆಗೆ ಮಾತ್ರ ಕನೆಕ್ಷನ್ ಇದೆ. ಪ್ರಶ್ನೆ: ಯಾವ ಮಕ್ಕಳ ಮೇಲೆ ಎಲ್ಲರ ಪ್ರೀತಿ ತನ್ನಿಂದ ತಾನೇ ಹೋಗುತ್ತದೆ? ಯಾವ ಮಕ್ಕಳ ಮೇಲೆ ಎಲ್ಲರ ಪ್ರೀತಿಯು ತನ್ನಿಂದ ತಾನೇ ಹೋಗಿಬಿಡುತ್ತದೆ? ಬಾಬಾ ಉತ್ತರ ಹೇಳ್ತಾರೆ, ಯಾರು ಮೊದಲು ಪ್ರತಿಯೊಂದು ಮಾತನ್ನು ಸ್ವಯಂ ಪ್ರಾಕ್ಟಿಕಲ್ ಅಲ್ಲಿ ತರುತ್ತಾರೆ, ನಂತರ ಬೇರೆಯವರಿಗೆ ಹೇಳುತ್ತಾರೆ, ಅವರ ಮೇಲೆ ಅಥವಾ ಅವರ ಬಗ್ಗೆ ಎಲ್ಲರಿಗೂ ತನ್ನಿಂದ ತಾನೇ ಪ್ರೀತಿ ಹೋಗುತ್ತದೆ. ಆಟೋಮೆಟಿಕ್ ಆಗಿ ಪ್ರೀತಿ ಆಗುತ್ತೆ. ಜ್ಞಾನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಂತರ ಬಹಳ ಜನರ ಸೇವೆಯನ್ನು ಮಾಡಬೇಕು. ಆಗ ಎಲ್ಲರ ಪ್ರೀತಿ ಸಿಗುತ್ತದೆ. ಒಂದು ವೇಳೆ ತಾನು ಮಾಡುವುದಿಲ್ಲ, ಆದರೆ ಬೇರೆಯವರಿಗೆ ಮಾತ್ರ ಹೇಳಿದರೆ ಅದನ್ನು ಯಾರು ಒಪ್ಪುತ್ತಾರೆ? ಅವರು ಒಂದು ರೀತಿ ಪಂಡಿತರಿದ್ದಂತೆ. ಅವರು ಒಂದು ರೀತಿ ಪಂಡಿತರಿದ್ದಂತೆ. ओम शांति। बच्चों से बाप पूछते हैं, आत्माओं से परमात्मा पूछते हैं, यह तो जानते हो कि हम परमपिता परमात्मा के सामने बैठे हैं। ಮಕ್ಕಳಿಗೆ ತಂದೆ ಕೇಳ್ತಾರೆ, ಅಂದ್ರೆ ಆತ್ಮಗಳಿಗೆ ಪರಮಾತ್ಮ ಕೇಳ್ತಾರೆ, ಇದು ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಪರಂಪಿತ ಪರಮಾತ್ಮನ ಎದುರಿಗೆ ಕುಳಿತಿದ್ದೇವೆ. बाबा को अपना रथ नहीं है, यह तो निश्चय है ना. ನೋಡಿ, ಮೊದಲನೇ ವಾಕ್ಯನೇನು? ಶಿವಬಾಬಾನೇ
ಎದುರಿಗೆ ಕೂತ್ಕೊಂಡಿದ್ದಾರೆ, ನಾನು ಆತ್ಮಕ್ಕೆ ತಿಳಿಸ್ತಿದ್ದಾರೆ ಅನುಭವದಲ್ಲಿ ಕೇಳಲಿ ಅಂತ. ಶಿವಬಾಬರಿಗಂತೂ ತಮ್ಮದೇ ಆಗಿರುವಂತ ರಥ ಇಲ್ಲ. ಇದು ನಿಮಗೆ ನಿಶ್ಚಯ ಇದೆ ತಾನೆ? ಕೇಳ್ತಾರೆ ಬಾಬಾ. इस भ्रुकुटी के बीच में बाबा का निवास स्थान है. ಈ ಭ್ರುಕುಟಿಯ ಮಧ್ಯದಲ್ಲಿ ತಂದೆಯ ನಿವಾಸ ಸ್ಥಾನ ಇದೆ. बाप ने खुद कहा मैं इनकी भ्रुकुटी के बीच में बैठता हूँ. ಶಿವಬಾಬಾ ತಾನೇ ಹೇಳಿದ್ದಾರೆ, ಯಾರೋ ಇಂಡೈರೆಕ್ಟ್ ಆಗಿ ಹೇಳಿದ್ದಲ್ಲ ಇದು. ಶಿವಬಾಬಾ ತಾನೇ ಹೇಳ್ತಾರೆ, ನಾನು ಇವರ ಭ್ರುಕುಟಿ ಅಂದ್ರೆ ಬ್ರಹ್ಮ ಬಾಬರರ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ತೇನೆ. ಇನ್ಕ ಶರೀರ್ ಲೋನ್ ಪರ್ ಲೇತಾ, ಇವರ ಶರೀರವನ್ನ ನಾನು ಲೋನ್ ಆಗಿ ತಗೊಂಡಿದ್ದೇನೆ. ಆತ್ಮ ಭ್ರುಕುಟಿ ಕೆ ಬೀಚ್ ಮೇ बैठते तो बाप भी यहाँ ही आकर बैठते हैं. ಆತ್ಮ ಕೂತ್ಕೊಳ್ಳೋದು ಭ್ರುಕುಟಿಯ ಮಧ್ಯದಲ್ಲಿ ಅಂದ್ಮೇಲೆ ಶಿವಬಾಬಾ ಕೂಡ ಭ್ರುಕುಟಿಯ ಮಧ್ಯದಲ್ಲೇ ಬಂದು ಕೂತ್ಕೊಳ್ತಾರೆ. ಬ್ರಹ್ಮ ಬಿ ಹೇ ತೋ ಶಿವ ಬಾಬಾ ಬಿ ಹೇ. ಇಲ್ಲಿ ಬ್ರಹ್ಮ ಬಾಬಾನು ಇದ್ದಾರೆ, ಈ ಶರೀರದಲ್ಲಿ ಇನ್ಯಾರಿದ್ದಾರೆ? ಶಿವ ಬಾಬಾ ಕೂಡ ಇದ್ದಾರೆ. ಒಂದು ವೇಳೆ ಈ ಬ್ರಹ್ಮ ಬಾಬಾ ಇರದೇ ಇದ್ದರೆ ಶಿವ ಬಾಬಾ ಕೂಡ ಇರ್ತಿರ್ಲಿಲ್ಲ, ಅಥವಾ ಅವ್ರ ಶರೀರದಲ್ಲಿ ಬರೋಕೆ ಅವಕಾಶನೇ ಇರ್ತಿರ್ಲಿಲ್ಲ. अगर कोई कहे कि हम तो शिव बाबा को ही याद करते ब्रह्मा को नहीं, परंतु शिव बाबा बोलेंगे कैसे? ಕೆಲವ್ರು ಹೇಳ್ತಾರಂತೆ, ನಾವು ಬ್ರಹ್ಮ ಬಾಬಾವ್ರನ್ನ ನೆನಪೇ ಮಾಡಲ್ಲ, ಶಿವ ಬಾಬಾವ್ರನ್ನಷ್ಟೇ ನೆನಪು ಮಾಡ್ತೇವೆ. ಶಿವ ಬಾಬಾವ್ರನ್ನಷ್ಟೇ ನೆನಪು ಮಾಡ್ತೇವೆ, ಬ್ರಹ್ಮ ಬಾಬಾವ್ರನ್ನಲ್ಲ. ಆದ್ರೆ ಶಿವ ಬಾಬಾ ಬ್ರಹ್ಮ ಬಾಬಾ ಶರೀರದಲ್ಲಿ ಬರ್ದೇ ಇದ್ರೆ ಹೇಗ್ ಮಾತಾಡ್ಬೇಕು? ऊपर में तो सदैव शिव बाबा को याद करते आए. अभी तुम बच्चों को पता है हम बाबा के पास यहाँ बैठे हैं. ಬಾಬಾ ಹೇಳ್ತಾರೆ, ಪರಮಧಾಮದಲ್ಲಿ ಅಂತೂ ನೀವು ಯಾವಾಗ್ಲೂ ಶಿವ ಬಾಬಾವ್ರನ್ನ ನೆನಪು ಮಾಡ್ತಾ ಬಂದಿದ್ದೀರಿ. ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ ತಾನೆ, ಈಗ ಹಮ್ ಬಾಬಾ ಕೆ ಪಾಸ್ ಯಹಾ ಬೈಠೆ ಹೇ. ಅಲ್ವಾ? ಈಗ ಬ್ರಹ್ಮ ಬಾಬರರ ಭ್ರುಕುಟಿಯಲ್ಲಿ ಅಥವಾ ಶರೀರದಲ್ಲಿ ಬಂದಿದ್ದಾರೆ ಅಂತ ನೀವು ಮಕ್ಕಳಿಗೆ ಈಗ ಗೊತ್ತಾಗಿದೆ. ऐसे तो नहीं समझेंगे कि शिव बाबा ऊपर में है. ಭಕ್ತರಂಗೆ ನಾವು ಈಗ ಶಿವ ಬಾಬಾ ಪರಂಧಾಮದಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ದೀವೇನೋ? ಇಲ್ಲ, ಈಗ ಶಿವ ಬಾಬಾ ಪರಮಧಾಮ ಇಲ್ಲ, ಪರಂಧಾಮದಲ್ಲಿಲ್ಲ. ಪರಂಧಾಮ ಬಿಟ್ಟು ಬಂದಾಗಿದೆ ಬಾಬಾ. ಅದಕ್ಕೆ ನಾವು ಬಾಬಾವ್ರನ್ನ ಬ್ರಹ್ಮ ಬಾಬರವರ ಶರೀರದಲ್ಲಿ ನೆನಪು ಮಾಡ್ಬೇಕಾಗತ್ತೆ, ಅಥವಾ ಮುರಳಿ ಕೇಳುವಾಗ ಅನುಭವ ಮಾಡ್ಬೇಕಾಗತ್ತೆ. ಶಿವ ಬಾಬಾ ಬ್ರಹ್ಮ ಬಾಬಾ ಶರೀರದಲ್ಲಿ ಬಂದಿದ್ದಾರೆ, ಜ್ಞಾನ ತಿಳಿಸ್ಕೊಡ್ತಿದ್ದಾರೆ. ಜೈಸೆ ಭಕ್ತಿ ಮಾರ್ಗ ಮೇ ಕಹತೆ ತೆ ಶಿವ ಬಾಬಾ ಊಪರ್ ಮೇ ಹೈ. ಯಾವ ರೀತಿ ಹೊಸದಾಗಿ ಬಂದಿರೋರು ಕೇಳ್ತೇವೆ, ಪರಮಾತ್ಮ ಎಲ್ಲಾ ಕಡೆ ಇಲ್ಲ, ಅವ್ರೇನಾಗಿದ್ದಾರೆ? ಪರಂಧಾಮ ನಿವಾಸಿ. ಹಾಗೆ ಮುಂದುವರೆದ್ಮೇಲೆ ಮುರಳಿ ಸ್ಟಾರ್ಟ್ ಆದ್ಮೇಲೆ ಹೇಳ್ತೇವೆ, ಪರಂಧಾಮ ಬಿಟ್ಟು ಶಿವ ಬಾಬಾ ಬಂದಿದ್ದಾರೆ. ಒಂದೇ ಸಲ ಇಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಅನುಭವ ಆಗುದಿಲ್ಲ ಅಲ್ವಾ? ಸೀರಿಯಲ್ ಆಗಿ ಹೇಗೆ ಸಿಲೆಬಸ್ ವೈಸ್ ಹೇಳ್ಬೇಕು, ABCD ಆ ತರ ಹೇಳಿರ್ತೀವಷ್ಟೇ. ಭಕ್ತಿ ಮಾರ್ಗ ಮೇ ಕಹತೆ ತೆ ಶಿವ ಬಾಬಾ ಊಪರ್ ಮೇ ಹೈ. उनकी महिमा यह पूजी, उनकी प्रतिमा यह पूजी जाती है. ಶಿವ ಬಾಬಾ ಪರಂಧಾಮದಲ್ಲಿದ್ದಾರೆ, ಅವರ ಪ್ರತಿಮೆಯನ್ನ ಅಂದ್ರೆ ಶಿವಲಿಂಗದ ರೂಪದಲ್ಲಿ ನಾವು ಅವರನ್ನ ಇಲ್ಲಿ ಪೂಜೆ ಮಾಡ್ತೇವಷ್ಟೇ. ಆದ್ರೆ ಅವರು ಇಲ್ಲಿಲ್ಲ, ಎಲ್ಲಿದ್ದಾರೆ? ಪರಂಧಾಮದಲ್ಲಿದ್ದೇವೆ ಅಂತ ಹೇಳ್ತೇವೆ. ಯಾಕೆಂದ್ರೆ ಅವರು ಪರಂಧಾಮದಲ್ಲೇ ಯಾವಾಗ್ಲೂ ಇರ್ತಾರೇನೋ ಅಂತ ಕೆಲವ್ರು ತಿಳ್ಕೊಂಡಿದ್ದಾರೆ. ಕೆಲವ್ರು ತಿಳ್ಕೊಂಡಿದ್ದಾರೆ ಅವರು ಎಲ್ಲಾ ಕಡೆ ಇದ್ದಾರೆ. ಅವ್ರಿಗೆ ಹೇಳ್ತೇವೆ ನಾವು, ಎಲ್ಲಾ ಕಡೆ ಪರಮಾತ್ಮ ಇಲ್ಲ, ಸರ್ವವ್ಯಾಪಿ ಆಗಿಲ್ಲ. ಆದ್ರೆ ನಮ್ಗೆ ಗೊತ್ತು, ಮುಂದೆ ಇನ್ನೂ ಜ್ಞಾನದಲ್ಲಿ ಪಕ್ಕಾ ಆಗಿ ಯಾರಲ್ಲಿ ಜ್ಞಾನ ಧಾರಣೆ ಆಗುತ್ತೆ ಅವಾಗ ಹೇಳ್ತೇವೆ ಶಿವ ಬಾಬಾ ಸರ್ವವ್ಯಾಪಿ ಆಗಿದ್ದಾರೆ. ಹೇಳ್ತೇವ ಇಲ್ಲ? ಜ್ಞಾನದಲ್ಲಿ ಮುಂದುವರೆದಾಗ ನಾವ್ ಹೇಳ್ತೇವೆ ಏನಂತ? ಶಿವ ಬಾಬಾ ಸರ್ವವ್ಯಾಪಿ ಆಗಿದ್ದಾರೆ. ಹೇಳ್ತೇವ ಇಲ್ಲ? ನಾನು ಹೋಗುವಾಗ ಹೇಳ್ತೇನೆ, ನನ್ನ ಜೊತೆ ಶಿವ ಬಾಬಾ ಇದ್ದಾರೆ, ನಾನು ಶಿವ ಬಾಬಾನ ಜೊತೆಗೆ ಹೋಗ್ತೀನಿ ಅಂತ. ನೀವೇನ್ ಹೇಳ್ತೀರಿ? ಅಯ್ಯೋ ನೀವು ಒಬ್ರೇ ಇಲ್ಲ, ನನ್ನ ಜೊತೆ ಶಿವ ಬಾಬಾ ಇದ್ದಾರೆ. ಹಂಗ ಶಿವ ಬಾಬಾ ಎಲ್ಲಾ ಕಡೆ ಇದ್ದಾರಾ ಇಲ್ಲೋ? ಶಿವ ಬಾಬಾ ಎಲ್ಲಾ ಕಡೆ ಇದ್ದಾರಾ ಇಲ್ಲ ಅಲ್ವಾ? ಈಗ ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ ಅಂತ ಹೊಸಬರಿಗೆ ಹೇಳ್ತೇವೆ.
ಆದ್ರೆ ಶಿವ ಬಾಬಾ ನಮ್ಮನ್ನ ಮಾಡ್ತಿರೋದೇ ತನ್ನ ಸಮಾನ. ಹಂಗಂದ್ರೆ ಆತ್ಮನೇ ಪರಮಾತ್ಮ ಹೌದೋ ಅಲ್ಲೋ? ಆತ್ಮನೇ ಪರಮಾತ್ಮ ಹೌದೋ ಅಲ್ಲೋ? ಪರಮಾತ್ಮನ ಸಮಾನ ಆಗ್ತಿವೋ ಇಲ್ಲೋ? ಆಗ್ತಿವಿ ತಾನೆ. ಪರಮಾತ್ಮನ ಸಮಾನ ನಮ್ ಗುರಿ ಉದ್ದೇಶನೇ ಏನು? ಬಾಪ್ ಸಮಾನ ಆಗೋದು. ಹಂಗಂದ್ರೆ ಆತ್ಮನೇ ಪರಮಾತ್ಮ ಹೌದೋ ಅಲ್ಲೋ? ಆದ್ರೆ ಆ ಶಬ್ದ ರೈಟ್ ಅಲ್ಲ. ಆದ್ರೆ ಬಾಬಾ ಮುರಳಿಯಲ್ಲಿ ಹೇಳ್ತಾರೆ, ಮಕ್ಕಳೇ ನೀವು ಕಾಣಬಾರದು, ನಿಮ್ಮಲ್ಲಿ ಯಾರು ಕಾಣ್ಬೇಕು? ಹಂಗಂದ್ರೆ ಆತ್ಮನೇ ಪರಮಾತ್ಮ ಹೌದೋ ಅಲ್ಲ? ಈ ಶಬ್ದ ತಗೊಂಡು ಅವ್ರೇನ್ ಹೇಳಿದ್ರು? ಆತ್ಮನೇ ಪರಮಾತ್ಮ, ಸರ್ವವ್ಯಾಪಿ. ಅದು ನಮ್ಮ ಅನುಭವ. ಅವರದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಅದನ್ನ ನಾವೇ ಕಲಿಸಿದ್ದು ಅವ್ರಿಗೆ. ಸರ್ವವ್ಯಾಪಿ ಅಂತ ಹೇಳಿ ಕಲಿಸಿದ್ದು ನಾವೇ. ನನ್ನಲ್ಲೂ ಬಾಬಾ ಇದ್ದಾರೆ, ನನ್ ಜೊತೆ ಬಾಬಾ ಇದ್ದಾರೆ. ಎಲ್ಲರೂ ಇರ್ತಾರೆ, ನನ್ ಜೊತೆ ಬಾಬಾ. ಹೋ, ಹಂಗಂದ್ರೆ ಎಲ್ಲಾ ಕಡೆ ಇದ್ದಾನೆ ಅಂತ ಅವ್ರು ಹೇಳಿಕ್ ಶುರು ಮಾಡ್ಬಿಟ್ರು. ನನ್ ಮುಖದಲ್ಲಿ ಬಾಬಾ ಕಾಣ್ಬೇಕು. ಹಂಗಂದ್ರೆ ನೀವ್ ಆತ್ಮ, ಹಂಗಂದ್ರೆ ನೀವೇ ಏನಾಗ್ಬಿಟ್ರಿ? ಪರಮಾತ್ಮ ಆಗ್ಬಿಟ್ರಿ. ಬಾಪ್ ಸಮಾನ ಅಂದ್ರೆ ಪರಮಾತ್ಮನ್ ಸಮಾನ. ಇವರೇ ಪರಮಾತ್ಮ. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ. ಇವರಲ್ಲೂ ಪರಮಾತ್ಮ ಇದ್ದಾರೆ. ಇವರಲ್ಲೂ ಪರಮಾತ್ಮನ ಜ್ಞಾನ ಇದೆ. ಇವರಲ್ಲೂ ಪರಮಾತ್ಮ ನೆನಪಿದೆ. ಹಂಗಂದ್ರೆ ಇವರೇ ಪರಮಾತ್ಮ. ಆತ್ಮನೇ ಪರಮಾತ್ಮ. ಕಲ್ಸಿದೆ ಯಾರು? ನಾವೇ. ಆದ್ರೆ ಅದರ ಅರ್ಥ ಅವ್ರಿಗೆ ಗೊತ್ತಿಲ್ಲ. ನಾವು ಅನುಭವದಿಂದ ಹೇಳ್ತೇವೆ. ಪಾಪ ಅವರು ಅಜ್ಞಾನದಲ್ಲಿ ಹೇಳ್ತಾರೆ, ಪೂರ್ತಿ ಅದರ ಅರ್ಥ ಮಾಡ್ಕೊಳ್ಳದೆ. ಏಕೆ ಅದೇ ರೀತಿ ಇದು ಕೂಡ ಅರ್ಥ ಆಗತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಈಗ ಶಿವ ಬಾಬಾ ಹೇಳಿದ್ರು, ಮಕ್ಳೇ ನೀವು ಇವಾಗ ಇಲ್ಲಿ ನೆನಪು ಮಾಡ್ತೀರಿ, ಬಾಬಾ ಅವ್ರನ್ನ ಇಲ್ಲಿ ನೆನಪು ಮಾಡ್ತೀರಿ. ಒಂದ್ಸಲ ಮುರಳಿಯಲ್ಲಿ ಹೇಳ್ತಾರೆ, ಬಾಬಾ ನೀವು ಪರಂಧಾಮದಲ್ಲಿ ಬಾಬಾ ಅವ್ರನ್ನ ನೆನಪು ಮಾಡ್ಬೇಕು. ಅದು ಸಂದರ್ಭಾನುಸಾರವಾಗಿ ಬಾಬಾ ಹೇಳ್ತಿರ್ತಾರೆ. ಮುರಳಿ ಕೇಳುವಾಗ ಶಿವಬಾಬಾ ಪರಂಧಾಮದಲ್ಲಿದ್ದಾರೆ ಅಂತ ನಾವು ನೆನಪು ಮಾಡಿದ್ರೆ, ಅಲ್ಲೆಲ್ಲೋ ಸೂಕ್ಷ್ಮೋತ್ತನದಲ್ಲಿದ್ದಾರೆ ಇಲ್ಲ. ಅವಾಗೆಲ್ಲ ಅನುಭವ ಮಾಡ್ಬೇಕು, ಬಾಬಾ ಈಗ ಸಮ್ಮುಖದಲ್ಲಿ ಇದ್ದಾರೆ, ಮುರಳಿಯನ್ನ ತಿಳಿಸ್ತಿದ್ದಾರೆ. ಇನ್ನೊಂದ್ಸಲ ಹೇಳ್ತಾರೆ, ಬಾಬಾ ಮಕ್ಳೇ ನೀವು ಪರಂಧಾಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ನೀವು ಪರಂಧಾಮ ನೆನಪು ಮಾಡ್ರಿ, ಪರಂಧಾಮದಲ್ಲಿ ಏನ್ ಮಾಡ್ರಿ? ಶಿವ ಬಾಬಾ ನೆನಪು ಮಾಡ್ರಿ ಅಂತ. ಅಂದ್ರೆ ಅದನ್ನ ನೆನಪು ಮಾಡ್ಬೇಕು, ಇದನ್ನ ನೆನಪು ಮಾಡ್ಬೇಕು, ಅದನ್ನೂ ನೆನಪು ಮಾಡ್ಬೇಕು, ಇದನ್ನೂ ನೆನಪು ಮಾಡ್ಬೇಕು. ಆದ್ರೆ ಸಂದರ್ಭಾನುಸಾರವಾಗಿ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಭೋಗ ಇಟ್ಟು ಬಂದ್ಬಿಡ್ರಿ. ಹಂಗಂದ್ರೆ ಭೋಗ ಎಲ್ಲಿಡ್ಬೇಕು? ವತನದಲ್ಲಿ, ಸೂಕ್ಷ್ಮತನದಲ್ಲಿ ಅಲ್ವಾ? ಹೀಗೆ. ಆಮೇಲೆ ಬಾಬಾನ ಬರೀ ವತನದಲ್ಲೇ ಇಡ್ಬೇಕಾ? ಇಲ್ಲ, ಇಲ್ಲೂ ಕರ್ಕೊಂಬಂದು ಇಲ್ಲೂ ತಿನ್ಸು ಅಂತ ನನ್ ಜೊತೆಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ ಜೊತೆಗೆ ಊಟ ಮಾಡ್ರಿ ಅಲ್ವಾ? ನಾವ್ ಇಲ್ಲಿನೂ ಕೂಡ ಬಾಬಾ ಅವ್ರನ್ನ ನನ್ ಜೊತೆ ಬನ್ನಿ ಬಾಬಾ ಊಟ ಮಾಡ್ರಿ, ಇಲ್ಲೂ ಕರಿಬಹುದು ಬಾಬಾ ಅವ್ರನ್ನ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ. ನಾವ್ ಹೇಳ್ತೇವೆ ಶಿವ ಬಾಬಾ ಹೊಸಬರಿಗೆ, ಶಿವ ಬಾಬಾ ಪರಮಧಾಮದಲ್ಲಿದ್ದಾರೆ. ಅವರ ಪ್ರತಿಮೆಯನ್ನ ನಾವಿಲ್ಲಿ ಶಿವಲಿಂಗದ ರೂಪದಲ್ಲಿ ಪೂಜೆ ಮಾಡುತ್ತೇವೆ. ಯಹ ಬಾತೆ ಬಹುತ್ ಸಮಜ್ನೆ ಕಿ ಹೈ. ಇವೆಲ್ಲ ಮಾತೇನಾಗಿದೆ? ಬಹಳ ತಿಳ್ಕೊಳ್ಳುವಂತದಾಗಿದೆ. जानते हो बाप ज्ञान का सागर नॉलेजफुल है, तो कहाँ से नॉलेज सुनाते? ನೀವು ಮಕ್ಕಳಿಗೆ ಗೊತ್ತಿದೆ ಶಿವ ಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ, ನಾಲೆಜ್ಫುಲ್ ಆಗಿದ್ದಾರೆ. तो कहाँ से नॉलेज सुनाते हैं? ಹಾಗಾದ್ರೆ ಎಲ್ಲಿಂದ ನಾಲೆಜ್ ಹೇಳೋರು? ಅದು ಶಿವ ಬಾಬಾ ಎಲ್ಲಿಂದ ನಾಲೆಜ್ ಹೇಳ್ತಾರೆ? ಬ್ರಹ್ಮ ಬಾಬಾ ಅವರ ತನುವಿನಲ್ಲೇ ಬಂದು ತಿಳಿಸ್ತಾರೆ ತಾನೆ. ಕೈ ಕಹತೆ ಹಮ್ ಬ್ರಹ್ಮಕ್ಕೂ ನಹಿ ಮಾನ್ತೆ. ಕೆಲವ್ರು ಹೇಳ್ತಾರೆ, ಹೌದು ನಾನ್ ಜ್ಞಾನ ಎಲ್ಲ ಒಪ್ಪುತ್ತೀನಿ, ಆದ್ರೆ ಬ್ರಹ್ಮಾನನ ಮಾತ್ರ ಒಪ್ಪೋದಿಲ್ಲ. ಪರಂತು ಶಿವ ಬಾಬಾ ಕತೆ, ಆದ್ರೆ ಶಿವ ಬಾಬಾ ಹೇಳೋದೇನು ಅಂದ್ರೆ, ಮೈ ಇಸ್ ಮುಖ ದ್ವಾರ ಹಿ ತುಮೆ ಕೆಹತಾ. ನಾನು ಬ್ರಹ್ಮ ಬಾಬಾರರ ಮುಖದ ಮೂಲಕನೇ ನಿಮಗೆ ಹೇಳೋದು ಏನಂತ, ಮುझे ಯಾದ್ ಕರೋ, ನನ್ನನ್ನ ನೆನಪು ಮಾಡಿ. ಸಮಜ್ ಕಿ ಬಾತ್ ಏನಾ? ಇದು ತಿಳ್ಕೊಳ್ಳುವಂತ ಮಾತಾಗಿದೆ ತಾನೆ. ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಇದ್ದಾರಂತ ನೆನಪು ಮಾಡ್ಬೋದಲ್ವಾ? ಬಾಬಾ ಇದ್ರೆ ಬ್ರಹ್ಮ ತೋ ಖುದ್ ಕಹತೆ ಶಿವ ಬಾಬಾ ಕೋ ಯಾದ್ ಕರೋ. ಬ್ರಹ್ಮ ಬಾಬಾ ಎಂದೂ ಈ ಮಾತು ಹೇಳಿಲ್ಲ, ಶಿವ ಬಾಬಾ ಸಾರಿ ನನ್ನನ್ನೇ ನೆನಪು ಮಾಡ್ರಿ. ಬ್ರಹ್ಮ ಬಾಬಾ ಎಂದು ಹೇಳಿಲ್ಲಲ್ಲ. ಬ್ರಹ್ಮ ಬಾಬಾನ ಹೇಳಿದ್ದು ಶಿವ ಬಾಬಾ ಅವ್ರನ್ನ ನೆನಪು ಮಾಡಿ ಅಂತಾನೆ. ಯಾ ಕಹಾ ಕಹತೆ ಮುझे ಯಾದ್ ಕರೋ, इनके द्वारा शिव बाबा कहते हैं मुझे याद करो. यह मंत्र मैं इनके मुख से देता हूँ. ಮಾಮೇಕಂ ಯಾದ ಕರೋ. ಈ ಮಂತ್ರವನ್ನ ಶಿವ ಬಾಬಾ ಹೇಳ್ಬೇಕಂದ್ರೆ ಅವ್ರಿಗೆ ಯಾರ ಮುಖ ಬೇಕು? ಬ್ರಹ್ಮ ಬಾಬಾರವರ ಮುಖ ಕಮಲ ಬೇಕು.
ब्रह्मा नहीं होता तो मंत्र कैसे देता? ಬ್ರಹ್ಮ ಬಾಬಾ ಇರದೇ ಇದ್ರೆ ಅವ್ರ ಶರೀರದಲ್ಲಿ ನಾನು ಬರ್ದೇ ಇದ್ರೆ ಈ ಮಂತ್ರವನ್ನ ನಿಮ್ಗೆ ನಾನು ಹೇಗ್ ಕೊಡ್ಬೇಕಿತ್ತು? ಬಾಬಾ ಇದ್ರೆ ಬ್ರಹ್ಮ ನಹಿ ಹೋತಾ ತೋ ತುಮ್ ಶಿವ ಬಾಬಾ ಸೆ ಕೈಸೆ ಮಿಲ್ತೆ? ಬ್ರಹ್ಮ ಬಾಬಾ ಇಲ್ಲದೆ ಇದ್ದರೆ ನೀವು ಶಿವ ಬಾಬಾರವರನ್ನ ಹೇಗೆ ಮಿಲನ ಮಾಡ್ತಿದ್ರಿ? ನನಗೆ ಬ್ರಹ್ಮ ಬಾಬಾ ಬೇಡ ಬೇಡ, ನಾನು ನೇರವಾಗಿ ಶಿವ ಬಾಬಾ ಜೊತೆ ಕನೆಕ್ಷನ್ ಇಡ್ತೀನಿ ಅಂದ್ರೆ ಶಿವ ಬಾಬಾ ನೇರವಾಗಿ ಸಿಗೋದೇ ಇಲ್ಲ. ಬಸವಣ್ಣನ ಥ್ರೂನೇ ಅವ್ರನ್ನ ಮಿಲನ ಮಾಡ್ಬೇಕು, ಅವ್ರ ಮೂಲಕನೇ ನಾವು ಶಿವ ಬಾಬಾ ಜೊತೆಗೆ ಮಾತಾಡ್ಬೇಕು. ಬಾಬಾ ಹೇಳ್ತಾ ಇದ್ರೆ ಕೈಸೆ ಮೇರೆ ಪಾಸ್ ಬೈಠತೆ, ನೀವು ನನ್ ಮುಂದೆ ನನ್ ಜೊತೆಗೆ ಹೆಂಗ್ ಕೊಡ್ತಿದ್ರಿ? अच्छे अच्छे महारथियों को भी ऐसे ऐसे ख्यालात आ जाते जो माया मेरे से मुख मोड़ लेती है. ಒಳ್ಳೊಳ್ಳೆ ಮಕ್ಕಳಿಗೂ ಮಹಾರಥಿ ಮಕ್ಕಳಿಗೂ ಕೆಲವೊಂದ್ಸಲ ಇಂತಿಂತ ವಿಚಾರಗಳು ಬರುತ್ತೆ, ಮಾಯೆಯವರ ಮುಖವನ್ನ ಪೂರ್ತಿ ತಿರುಗಿಸ್ಬಿಡ್ತದೆ, ಸಂಶಯ ಬಂದ್ಬಿಡುತ್ತೆ ಎಷ್ಟೋ ವಿಷಯಗಳಲ್ಲಿ, ಎಷ್ಟೋ ವಾಕ್ಯಗಳಲ್ಲಿ. ಜ್ಞಾನ ಸಾಗರನ ಲೆವೆಲ್ ನಲ್ಲಿ ನಾವು ಅವರ ಒಂದು ಲೆವೆಲ್ ಅನ್ನ ಅರ್ಥ ಮಾಡ್ಕೊಳ್ಳದೆ ನಮ್ಮ ಮೂಗಿನ ನೇರಕ್ಕೆ ಜ್ಞಾನ ಕೇಳಿದರೆ ಅವಶ್ಯವಾಗಿ ಒಂದು ದಿನ ಮಹಾರಥಿಗಳಂತವ್ರು ಇದ್ರೂನು ಅವ್ರಿಗೇನ್ ಬಂದ್ಬಿಡುತ್ತೆ? ಡೌಟ್ ಬಂದ್ಬಿಡುತ್ತದೆ, ಮಾಯ ಬಂದ್ಬಿಡುತ್ತೆ. ಆಗ ಅವ್ರ ಮುಖ ತಿರುಗಿಸ್ಬಿಡ್ತಾರೆ ಬಾಬಾರಿಂದ. ಕತೆ ಹಮ್ ಬ್ರಹ್ಮ ಕೋ ನಹಿ ಮಾನ್ತೆ ತೋ ಉನ್ಕಿ ಕ್ಯಾ ಗತಿ ಹೋಗಿ? ಬಾಬಾ ಹೇಳ್ತಾ ಇದ್ದಾರೆ, ಶಿವಬಾಬಾ ಹೇಳೋದೇನೋ, ಬ್ರಹ್ಮ ಬಾಬಾವ್ರನ್ನ ಒಪ್ಪದೇ ಇದ್ದರೆ ಅವರ ಗತಿ ಏನಾಗ್ಬೋದು ಸ್ವಲ್ಪ ಆಲೋಚನೆ ಮಾಡ್ರಿ. ಮಾಯಾ ಕಿತನೆ ಬಡಿ ಜಬರ್ದಸ್ತ್ ಹೈ ನೋಡಿ, ಮಾಯೆ ಎಷ್ಟು ಸ್ಟ್ರಾಂಗ್ ಇದೆ. ಹಿಂಗೆ ಅದು ಡೌಟ್ ತರ್ಲಿಕ್ಕೆ ಉಪಾಯ ಹುಡುಕ್ತಾ ಇರುತ್ತೆ, ಹೆಂಗಾದ್ರೂ ಮಾಡಿ ಮುಖ ತಿರುಗಿಸ್ಬೇಕು ಅಂತ. ಜೋ ಏಕದಮ್ ಮುಹ ಹಿ ಫೇರಾ ದೇತಿ ಹೈ. ಅಭಿ ತುಮಾರ ಮುಹ, ಈಗ ನಿಮ್ಮ ಮುಖ ಎಲ್ಲಿರ್ಬೇಕು? ಶಿವ ಬಾಬಾನೇ ಸಾಮ್ನೆ ಕಿಯ. ಶಿವ ಬಾಬಾ ನಮ್ ಮುಖ ಈಗ ನೇರ ಮಾಡಿದ್ದಾರೆ, ಮಾಯೆ ಬಂದ ಏನ್ ಮಾಡ್ಬಿಡುತ್ತೆ? ಮುಖನ ಉಲ್ಟಾ ತಿರುಗಿಸ್ಬಿಡ್ತದಂತೆ. ತಮ್ಮ ಸಮ್ಮುಖ ಬೈತೆ ಹೋ, ಈಗ ನಿಮ್ ಮುಖ ಸೀದಾ ಶಿವಬಾಬಾ ಸೀದಾ ಇದೆ, ಯಾಕೆಂದ್ರೆ ನೀವು ಶಿವಬಾಬಾರವರ ಸಮ್ಮುಖದಲ್ಲಿ ಈಗ ಕೂತಿದ್ದೀರಿ. ಫಿರ್ ಜೋ ಏಸೆ ಸಮಜ್ತೆ ಬ್ರಹ್ಮ ತೋ ಕುಚ್ ನಹಿ ತೋ ಉನ್ಕಿ ಕ್ಯಾ ಗತಿ ಹೋಗಿ? ಆಮೇಲೆ ಅಕಸ್ಮಾತ್ ಆಗಿ ಈ ಬ್ರಹ್ಮ ಬಾಬಾ ಏನೂ ಇಲ್ಲ, ಇವನ್ ಪಾತ್ರ ಏನೂ ಇಲ್ಲ, ಇವರೇ ನಮ್ ಮಹಾವ ಕೇಳೋದಿಲ್ಲ, ಇವರೇ ನಮ್ ಗತಿ ಸದ್ಗತಿ ಕೊಡಲ್ಲ, ಇವರೇ ನಮ್ ಸ್ವರ್ಗ ಕರ್ಕೊಂಡು ಹೋಗ್ತಾರ ಅಂತ ವಿಚಾರ ಬಂದ್ಬಿಟ್ರೆ ಅವ್ರ ಗತಿ ಏನಾಗ್ಬೋದು? ಬ್ರಹ್ಮ ಬಾಬರಿಂದ ದೂರ ಆದ್ರೆ ಗತಿ ಏನಾಗ್ಬೋದು ಅಲ್ವಾ? ಬ್ರಹ್ಮ ಬಾಬಾ ಶಿವಬಾಬರ ಮಧ್ಯದಲ್ಲಿ ನಮಗೆ ಎಷ್ಟೋ ಬಾರಿ ಬೇಕಾಗ್ತಾರೆ. ದುರ್ಗತಿಗೆ ಅಂದ್ರೆ ನಾವು ಬ್ರಹ್ಮ ಬಾಬಾವ್ರನ್ನ ನೆನಪು ಮಾಡಬಾರ್ದು ಅಂತ ಆ ಮಾತು ಸರಿ, ಆದ್ರೆ ಯಾಕೆ ಕೆಲವೊಂದ್ಸಲ ಮುರಳಿಲಿ ಹೇಳ್ತಾರೆ, ಬಾಬಾ ಇವರಿಂದ ನಿಮ್ಗೆ ಏನ್ ಸಿಗತ್ತೆ? ಇವರೇ ನಿಮ್ಗೆ ಆಸ್ತಿ ಕೊಡ್ತಾರ? ಯಾರು? ಬ್ರಹ್ಮ ಬಾಬಾ ನಿಮ್ಗೆ ಆಸ್ತಿ ಕೊಡ್ತಾರ? ಬ್ರಹ್ಮ ಬಾಬಾನು ನಿಮ್ಮಂಗೆ ಸ್ಟೂಡೆಂಟು. ಯಾಕೆ ಹೇಳ್ತಾರೆ ಇದನ್ನ? ಕೆಲವೊಮ್ಮೆ ಶಿವಬಾಬಾರವ್ರಿಗಿಂತ ಬ್ರಹ್ಮ ಬಾಬಾರ್ನೇ ಬಹಳ ನೆನಪು ಮಾಡ್ತಿದ್ರು ಸಾಕಾರದಲ್ಲಿ, ಬಹಳ ಪ್ರೀತಿ ಕೊಡ್ತಿದ್ರು, ಮಕ್ಕಳಿಗೆ ಇಷ್ಟ ಅನುಭವ ಮಾಡಿಸ್ತಿದ್ರು, ಬ್ರಹ್ಮ ಬಾಬಾವ್ರಿಗೆ ಇಷ್ಟ ಆಕರ್ಷಿತ ಆಗ್ಬಿಡ್ತಿದ್ರು. ಅವರಿಗೆ ಅಂತವರಿಗೆ ಬ್ರಹ್ಮ ಬಾಬಾವರ ಆ ಆಕರ್ಷಣೆಯಿಂದ ದೂರ ಮಾಡೋದಕ್ಕೆ ಆ ವಾಕ್ಯ ಹೇಳ್ತಿದ್ರು ಶಿವಬಾಬಾ ಅಷ್ಟೇ. ಹಂಗಂತೇಳಿ ನಾವು ಬ್ರಹ್ಮ ಬಾಬಾವ್ರ ಫೋಟೋ ಇಟ್ಕೋಬಾರ್ದು, ಬ್ರಹ್ಮ ಬಾಬಾವನ್ನ ನೋಡ್ಬಾರ್ದು, ಬ್ರಹ್ಮ ಬಾಬಾ ಅಂದ ಏನು ಕೆಲ್ಸನೇ ಇಲ್ಲ ಅಂತ ನಾವು ಎಂದಾದ್ರೂ ಅಂದ್ಕೊಂಡ್ರೆ ಅದು ಮೂರ್ಖತೆ, ಅವರಿಗೆ ಬಹಳ ಬೇಗ ಮಾಯೆ ಬಂದ್ಬಿಡುತ್ತೆ ಅಂತ ಶಿವಬಾಬಾ ಹೇಳ್ತಿದ್ದಾರೆ. ಮನುಷ್ಯ तो पुकारते ओ गॉड फादर, फिर गॉड फादर सुनता है क्या? ಹೇ ಭಗವಂತ ಅಂತ ಮನುಷ್ಯರು ಕರೀತಾರೆ, ಫಾದರ್ ಕೇಳಿಸ್ಕೊಳ್ತಾರೇನು? कहते ही ओ लिबरेटर आओ, क्या वहां से ही लिबरेट करेंगे? ಬಾಬಾ ಕೇಳ್ತಾರೆ, ಓ ಲಿಬರೇಟರ್, ಓ ಮುಕ್ತಿದಾತ ಬನ್ನಿ ಅಂತ ಕರೀತಾರೆ. ಅಂದ್ರೆ ಶಿವ ಬಾಬಾ ಪರಮಾತ್ಮ ಅಥವಾ ಗಾಡ್ ಅಲ್ಲೇ ಪರಂಧಾಮದಲ್ಲೇ ಕೂತ್ಕೊಂಡು ಲಿಬರೇಟ್ ಮಾಡ್ತಾರೇನು, ಮುಕ್ತಿ ಕೊಡ್ತಾರೇನು? ಮುಕ್ತಿ ಕೊಡ್ಲಿಕ್ಕೆ ಎಲ್ಲಿ ಬರ್ಬೇಕು? ಅವ್ರು ಲಿಬರೇಟ್ ಮಾಡ್ಲಿಕ್ಕೆ ಎಲ್ಲಿ ಬರ್ಬೇಕು? ಬ್ರಹ್ಮ ಬಾಬಾರವರ ಶರೀರದಲ್ಲಿ ಬಂದ್ರೆ ಮಾತ್ರ ಎಲ್ಲ ಆತ್ಮಗಳಿಗೂ ಮುಕ್ತಿ ಸಿಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಕಲ್ಪ ಕಲ್ಪಕ್ಕೆ ಪುರುಷೋತ್ತಮ ಸಂಗಮ ಯುಗ ಪರ್ ಹಿ ಬಾಪ್ ಆತೆ. ಕಲ್ಪ ಕಲ್ಪನೂ ಪುರುಷೋತ್ತಮ ಸಂಗಮ ಯುಗದಲ್ಲಿನೇ ತಂದೆ ಬರ್ತಾರೆ. ಜಿಸ್ಮೆ ಆತೆ ಉನ್ಕೋ ಹಿ ಉಡಾದೆ ತೋ ಕ್ಯಾ ಕಹೆಂಗೆ? ಯಾರ ಶರೀರದಲ್ಲಿ ಶಿವ ಬಾಬಾ ಬರ್ತಾರೆ ಅವರನ್ನೇ ಹಾರಿಸ್ಬಿಟ್ರೆ ಏನಂತ ಹೇಳ್ಬೇಕು?
ಭಕ್ತಿಯಲ್ಲಿ ಬಸವಣ್ಣನ ಮೂರ್ತಿ ಇಲ್ಲದೆ ಇರುವಂತ ಯಾವ ಶಿವಲಿಂಗನೂ ಇರೋದಿಲ್ಲ. ನೋಡಿದಿರಿ? ಅದು ಅರ್ಧ ಆಗತ್ತೆ, ಅರ್ಧ ಪೂಜೆ, ಪೂರ್ತಿ ಪೂಜೆ ಅಲ್ಲ ಅದು. ಶಿವಲಿಂಗ ಎಲ್ಲಿ ಇರ್ತದೆ, ಎಲ್ಲಿ ಪೂಜೆ ನಡೀತದೆ, ಅಲ್ಲಿ ಯಾರಿರ್ಬೇಕು? ನಂದಿ ಇರ್ಬೇಕು. ನಂದಿ ಇರ್ಲೇಬೇಕು. ನಂದಿ ಇಲ್ಲದೆ ಇರುವಂತ ಶಿವಲಿಂಗ ಅದು ಪೂರ್ಣ ಶಿವಲಿಂಗ ಅಲ್ಲ. ಯಾವುದೇ ದೇವಸ್ಥಾನ ನೋಡಿ. ಹಂಗೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ಶಿವಬಾಬಾವ್ರನ್ನೇ, ಬ್ರಹ್ಮ ಬಾಬಾವ್ರನ್ನೇ ಹಾರಿಸ್ಬಿಟ್ರೆ ಹೆಂಗೆ? ಜಿಸ್ಮೆ ಆತೆ ಉನ್ಕೋ ಹಿ ಉಡಾದೆ. ಯಾರಲ್ಲಿ ಬರ್ತಾರ ಅವರನ್ನೇ ಹಾರಿಸ್ಬಿಟ್ರೆ, ಯಾರ ಮೂಲಕ ನೀವು ಮಹಾವಾಕ್ಯ ಕೇಳ್ತಿದ್ರಿ, ಯಾರ ಮೂಲಕ ನೀವು ಶಿವಬಾಬಾ ಜೊತೆ ಮಾತಾಡ್ತೀರಿ, ಅವರನ್ನೇ ಹಾರಿಸ್ಬಿಟ್ರೆ ಮಾಯಾ ಮೇತನ ಬಲಹೇ ಜೋ ನಂಬರ್ 1 ವರ್ತ್ ನಾಟ್ ಎ ಪೆನಿ ಬನಾ ದೇತೆ. ನೋಡಿ ಎಷ್ಟು ಸ್ಪಷ್ಟ ತಾನೆ. ಒಂದ್ ಲೌಕಿಕದಲ್ಲಿ ಒಂದ್ ಯಾವ್ದೋ ಒಂದು ಏನೋ ಪುರಾಣ, ಒಂದ್ ಯಾವ್ದೋ ಶಾಸ್ತ್ರದಲ್ಲಿ ಬಂದಿರುವಂತ ವಾಕ್ಯ ಕೇಳಿದ್ರೇನೆ ಆ ವ್ಯಕ್ತಿಯನ್ನ, ಗುರುವನ್ನ ಮರೆಯಲ್ಲ ಅವರು. ಇನ್ನು ಇವ್ರ ಮೂಲಕ ಶಿವಬಾಬಾ ನಾವು ಮಕ್ಕಳಿಗೆ ಹೇಳ್ತಿದ್ದಾರೆ. ಎಷ್ಟು ಮಹತ್ವಪೂರ್ಣ ಆಗಿದ್ದಾರೆ ಬ್ರಹ್ಮ ಬಾಬಾ ಕೂಡ. ಅದ್ರೆಲ್ಲ ಆಕರ್ಷಣೆ ಬ್ರಹ್ಮ ಬಾಬಾವ್ರ ಮೇಲೆ ಇರಬಾರ್ದು. ನಾವು ನೆನಪು ಮಾಡ್ಬೇಕು ಯಾರನ್ನ? ಶಿವಬಾಬಾವ್ರನ್ನ ಥ್ರೂ ಬ್ರಹ್ಮ. ಹೀಗೆ ಮಾಯೆ ಎಷ್ಟು ಬಲ ಇರ್ಬೋದು, ಅದರಲ್ಲಿ ಎಷ್ಟು ಶಕ್ತಿ ಇರ್ಬೋದು. ಇಂಥ ಬುದ್ಧಿವಂತರನ್ನು ಕೂಡ, ಇಂಥ ಮಹಾರಥಿಗಳನ್ನು ಕೂಡ ಏನ್ ಮಾಡ್ಬಿಡುತ್ತೆ? ನಂಬರ್ 1 ವರ್ತ್ ನಾಟ್ ಎ ಪೆನಿ, ನಯಾ ಪೈಸೆಗೂ ಬೆಲೆ ಇಲ್ದವ್ರಂಗ ಮಾಡ್ಬಿಡುತ್ತೆ. ऐसे भी कोई सेंटर पर है. ಇಂತಿಂತವ್ರು ಕೆಲವು ಸೆಂಟರ್ ನಲ್ಲಿ ಇದ್ದಾರೆ. ಬ್ರಹ್ಮನನ್ನ ನಾನು ಒಪ್ಪಲ್ಲ, ಅವನೇ ನಮ್ಮಂಗಿದ್ದ, ಅವನು ಗೃಹಸ್ಥಿನೇ ಆಗಿದ್ದ, ಅವನು ವ್ಯಾಪಾರ ಮಾಡ್ತಿದ್ದ, ನಮ್ಮಂಗೆ ಅವನೇನ್ ಮಹಾ ಅನ್ನೋರು ಎಷ್ಟೋ ಜನ ಸೆಂಟರ್ಗಳಲ್ಲಿ ಇದ್ದಾರೆ. ತಬ್ ತೋ ಬಾಬಾ ಕತೆ ಖಬರ್ದಾರ್ ಹೆನಾ. ಈ ರೀತಿ ಹೇಳೋರನ್ನ ಬ್ರಹ್ಮ ಬಾಬರಿಗೆ ಮಹತ್ವ ಕೊಡದೇ ಇದ್ರೆ ಬಹಳ ಎಚ್ಚರವಾಗಿದೆ. ಖಬರ್ದಾರ ನೋಡ್ರಿ, ಬ್ರಹ್ಮ ಬಾಬಾವ್ರ ಬಗ್ಗೆ ಉಲ್ಟಾ ಹೇಳಿದ್ರೆ ಶಿವಬಾಬಾವ್ರಿಗೆ ಏನಾಗಿಲ್ಲ, ಇಷ್ಟ ಆಗಿಲ್ಲ. ಖಬರ್ದಾರ್ ಅಂತಾರೆ ಬಾಬಾ. ಹುಷಾರಾಗಿರಿ. बाबा भल बाबा के सुनाए हुए ज्ञान को दूसरों को सुनाते भी रहते हैं, परंतु जैसे पंडित मिसल. ಇಂಥವ್ರು ಕೆಲವರು ಇದ್ದಾರೆ, ಬಾಬಾ ಹೇಳಿರುವಂತ ಮಹಾವಾಕ್ಯಗಳನ್ನ, ಜ್ಞಾನವನ್ನ ಬೇರೆಯವ್ರಿಗೆ ತಿಳಿಸ್ಕೊಡ್ತಾ ಇರ್ತಾರೆ. ಅಂಥವ್ರು ಒಂದ್ ರೀತಿ ಪಂಡಿತರಿದ್ದಂಗೆ ಅಷ್ಟೇ. ಜೈಸೆ ಬಾಬಾ ಪಂಡಿತ್ ಕಿ ಕಹಾನಿ ಸುನಾತೆ. ಶಿವಬಾಬಾ ಪಂಡಿತರ ಕಹಾನಿ, ಕಥೆಯನ್ನ ಹೇಳ್ತಾರೆ ತಾನೆ. ವಿಶೇಷ ಸಾಗರದಲ್ಲಿ ಹೇಗೆ ನದಿ ಹೇಗೆ ಪಾರ್ ಮಾಡಿದ್ರು, ಪಂಡಿತ ಹೇಳ್ತಿದ್ದ ಅಷ್ಟೇ, ಅದು ನದಿ ಪಾರಾಗ್ಲಿಕ್ಕೆ ಆಗ್ಲಿಲ್ಲ ಅಂತ. ಹಾಗೆ ಈ ಸಮಯದಲ್ಲಿ ನೀವು ಮಕ್ಕಳು ತಂದೆ ನೆನಪಿನಿಂದ ವಿಶೇಷ ಸಾಗರವನ್ನ ಪಾರ ಮಾಡಿ ಕ್ಷೀರ ಸಾಗರಕ್ಕೆ ಹೋಗ್ತೀರಿ. ಭಕ್ತಿಯ ಮಾರ್ಗ ಮೇ ಢೇರ್ ಕಥಾಯೇ ಬನಾ ದಿ ಹೈ. ಹೀಗೆ ಭಕ್ತಿ ಮಾರ್ಗದಲ್ಲಿ ಏನ್ ಮಾಡಿಟ್ರು, ಬಹಳ ಕಥೆಗಳನ್ನ ಬರೆದ್ರು. पंडित औरों को कहता था राम नाम कहने से पार हो जाएंगे, लेकिन खुद बिल्कुल चट खाते में था. खुद विकार में जाता रहना और दूसरों को कहना निर्विकारी बनो, उनको क्या असर होगा. ಅವನು ಪಂಡಿತ ರಾಮನ ಹೆಸರು ತಗೊಂಡ್ರೆ ನೀವು ನದಿನೂ ಪಾರ್ ಮಾಡ್ಬೋದು ಅಂತ. ಆದ್ರೆ ತನಗೇ ಅದರ ಮೇಲೆ ನಂಬಿಕೆ ಇರ್ಲಿಲ್ಲ. ಹಾಗಾಗಿ ನಂಬಿಕೆ ಇಲ್ಲದೆ, ಕೇವಲ ನಿಶ್ಚಯ ಇಲ್ಲದೆ, ಕೇವಲ ರಾಮನಾಮವನ್ನ ಬಾಯಿಂದ ಮಾತ್ರ, ಮುಖದಿಂದ ಮಾತ್ರ ಹೇಳ್ತಾ ಇದ್ರೆ ಅವನಿಂದ ಪ್ರವಚನ ಕೇಳಿದವ್ರದ್ದು ಉದ್ಧಾರ ಆಗೋಗ್ಬಿಡ್ತು. ಆದ್ರೆ ಅವನು ನಷ್ಟದ ಖಾತೆಯಲ್ಲಿ ಬಂದ. ಹಾಗೆ ತಾನು ವಿಕಾರದಲ್ಲಿ ಹೋಗ್ತಾ ಬೇರೆಯವ್ರಿಗೆ ನಿರ್ವಿಕಾರಿ ಆಗು ಅಂದರೆ ಅವ್ರ ಮೇಲೆ ಏನ್ ಪರಿಣಾಮ ಬೀರುತ್ತೆ ಇನ್ನೊಬ್ಬರ ಮೇಲೆ. ಯಹಾ ಭಿ ಕಹಾ ಕಹಾ ಸುನಾನೆ ವಾಲೋ ಸೇ ಸುನ್ನೆ ವಾಲೆ ಥೀಕೆ ಚಲೆ ಜಾತೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟೋ ಸಲ ಹೇಳುವವರಿಗಿಂತ ಮಹಾವಾಕ್ಯವನ್ನ ಕೇಳಿ ಯಾರು ಧಾರಣೆ ಮಾಡ್ಕೊಳ್ತಾರಲ್ಲ ಅವರು ಮುಂದೆ ಹೋಗ್ಬಿಡ್ತಾರೆ. ಜೋ ಬಹುತೋ ಕಿ ಸೇವಾ ಕರ್ತೆ ವ ಜರೂರ್ ಸಬ್ಕೋ ಪ್ಯಾರೆ ಲಗ್ತೆ ಹೈ. ಯಾರು ಬಹಳ ಜನರ ಸೇವೆನ ಮಾಡ್ತಾರೋ ಅವ್ರು ಅವಶ್ಯವಾಗಿ ಎಲ್ಲರಿಗೂ ಏನಾಗ್ತಾರೆ, ಪ್ರಿಯ ಅನಿಸ್ತಾರೆ. ಪಂಡಿತ ಝೂಟಾ ನಿಕಲ್ ಪಡಾ ತೋ ಉಸೆ ಕೌನ್ ಪ್ಯಾರ್ ಕರೆಗಾ. ಪಂಡಿತ ಸುಳ್ಳಾದಾಗ ಅವನನ್ನ ಯಾರು ಪ್ರೀತಿ ಮಾಡ್ಲೇ ಇಲ್ಲ. ಹೇಗ್ ಪ್ರೀತಿ ಮಾಡ್ತಾರೆ? ಫಿರ್ ಪ್ಯಾರ್ ಉನ್ ಪರ್ ಚಲಾ ಜಾಯೇಗಾ. ಹಾಗಾದ್ರೆ ಪ್ರೀತಿ ಯಾರ ಕಡೆಗೆ ಹೋಗ್ತದೆ? ಯಾರು ಪ್ರಾಕ್ಟಿಕಲ್ ನಲ್ಲಿ ಇದ್ದಾರೆ,
ಪ್ರಾಕ್ಟಿಕಲ್ ಅಲ್ಲಿ ತಂದೆಯನ್ನ ನೆನಪು ಮಾಡ್ತಾರೆ, ಅವ್ರ ಮೇಲೆ ಎಲ್ಲರ ಗೌರವ, ಪ್ರೀತಿ, ವಿಶ್ವಾಸ, ನಂಬಿಕೆ ಹೊರಟೋಗುತ್ತೆ. ಅಚ್ಚೆ ಅಚ್ಚೆ ಮಹಾರಥಿಯಂಕೋ ಬಿ ಮಾಯಾ ಹಪ್ ಕರ್ ದೇತೆ ಹೈ. ಈ ರೀತಿ ಮಾಯೆ ಒಳ್ಳೊಳ್ಳೆ ಮಹಾರಥಿಗಳನ್ನು ಕೂಡ ನುಂಗಿ ಹಾಕ್ಬಿಡ್ತದೆ. ಬಾಬಾ ಸಮझाते अभी तो कर्मातीत अवस्था बनी नहीं है. ಇನ್ನೂ ಕರ್ಮಾತೀತ ಅವಸ್ಥೆ ಯಾರಿಗೂ ಆಗಿಲ್ಲ ಅಂತ ತಂದೆ ಹೇಳ್ತಾರೆ. ಜಬ್ ತಕ್ ಲಡಾಯಿ ಕಿ ತಯಾರಿ ನ ಹೋ, ಎಲ್ಲಿವರೆಗೆ ಯುದ್ಧದ ತಯಾರಿಗಳು ನಡೆಯಲ್ವೋ ಅಲ್ಲಿವರೆಗೆ ಏನಾಗೋದಿಲ್ಲ, ಕರ್ಮಾತೀತ ಸ್ಥಿತಿ ಹೊಂದಲ್ಲ. ಯುದ್ಧ ತಯಾರಾಗ್ಬೇಕು ಅವಾಗೆಲ್ಲರದು ಅಂದ್ರೆ ನಮ್ಮ ಕರ್ಮಾತೀತ ಅವಸ್ಥೆ ಹೊಂದಿದಾಗ ಯುದ್ಧ ಅಲ್ಲಿ ತಯಾರಾಗುತ್ತೆ. ಏಕ್ ತರಫ್ ಲಡಾಯಿ ಕಿ ತಯಾರಿ ಹೋಗಿ, ಯಾವಾಗ ನೋಡಿ ಬಾಬಾ ಹೇಳ್ತಿದ್ದಾರೆ ಅಂತಿಮ ಸಮಯದಲ್ಲಿ ಏನಾಗ್ತದಂತೆ, ಒಂದು ಕಡೆ ಯುದ್ಧದ ತಯಾರಿಗಳು ನಡೀತಾ ಇರುತ್ತೆ, ಇನ್ನೊಂದು ಕಡೆ ನೀವು ಕರ್ಮಾತೀತ ಅವಸ್ಥೆನ ಪಡ್ಕೊಳ್ತಾ ಇರ್ತಾರೆ. ಎಟ್ ಎ ಟೈಮ್ ಅಂತ ನೀವ್ ಹೇಗೋ ಹಾಗೆ, ನೀವು ಸ್ವಲ್ಪ ಡಲ್ ಆದ್ರೆ ಯುದ್ಧನೂ ಡಲ್ ಆಗ್ತದೆ. ಬಾಬಾ ಹೇಳ್ತಿದ್ದಾರೆ ನೀವು ತಯಾರಿ ಆದಾಗ ಜೋರ್ ತಯಾರಾದಾಗ ಅಲ್ಲೂ ಯುದ್ಧ ಜೋರ್ ತಯಾರಿ ನಡೆಸ್ತಾರೆ. ನೀವು ಡಲ್ ಆದಾಗ ಅಲ್ಲೂ ಅಲ್ವಾ. ಒಂದ್ಸಲ ಹಾಗೆ ಆಗತ್ತೆ, ಇನ್ನೇನು ಯುದ್ಧ ಅನೌನ್ಸ್ ಆಗ್ಬಿಡ್ತದೆ ಅನ್ನಷ್ಟೊಳಗಡೆ ತಣ್ಣಗಾಗ್ಬಿಡ್ತದೆ. ಇನ್ನೇನು ಭೂಕಂಪ ಆಗಿ ಎಲ್ಲ ವಿನಾಶ ಆಗುತ್ತೆ, ಕೊರೋನಾ ಬಂದು ಇನ್ನೇನು ಹೋಗೇ ಬಿಡ್ತು ಅನ್ನೋಷ್ಟೊಳಗಡೆ ಮತ್ತೇನಾಗೋಗ್ಬಿಡ್ತು, ತಣ್ಣಗ. ಯಾಕೆ? ನೀವು ತಯಾರಾಗಿರ್ತೀರಿ, ಹತ್ರ ಬಂದಿರ್ತೀರಿ ಮತ್ತೆ ಇಳಿದು ಹೋಗ್ಬಿಡ್ತೀರಿ. ಅದಕ್ಕೆ ಅದು ತಣ್ಣಗಾಗ್ತದೆ. ಪೂರಾ ಕನೆಕ್ಷನ್ ಹೇ, ನಿಮ್ಮ ಜೊತೆಗೆ ಈ ಜಗತ್ತಿನ ಸ್ಥಿತಿಗತಿ ಬಹಳ ಹತ್ತಿರದ ಸಂಬಂಧ ಇದೆ. फिर लड़ाई पूरी हो जाती, ಟ್ರಾನ್ಸ್ಫರ್ हो जाएंगे. ಆಮೇಲೆ ಕರ್ಮಾತೀತ ಆಗ್ತೀರಿ, ಆ ಕಡೆ ವಿನಾಶ ಆಗತ್ತೆ, ಆಮೇಲೆ ನೀವು ಟ್ರಾನ್ಸ್ಫರ್ ಆಗ್ತೀರಿ. ಪಹಲಿ ರುದ್ರಮಾಲಾ ಬಂತಿ ಹೇ, ಮೊದಲಾಗೋದೇನೋ ರುದ್ರಮಾಲೆ. ಯ ಬಾತೆ ಅವ್ರು ಕೊಯಿ ನಹಿ ಜಾನ್ತೆ, ಈ ಮಾತುಗಳನ್ನ ಬೇರೆ ಯಾರು ತಿಳ್ಕೊಂಡಿಲ್ಲ. ತುಮ್ ಸಮಜ್ತೆ ಹೋ ಇಸ್ ದುನಿಯಾಕೋ ಬದಲ್ನಾ ಹೇ, ನಿಮ್ಗೆ ಗೊತ್ತಿದೆ ಈ ಜಗತ್ ಏನಾಗ್ಬೇಕಾಗಿದೆ, ಬದಲಾಗಬೇಕಾಗಿದೆ. ಅಥವಾ ಇದೇ ಇಲ್ಲ, ಇದೇ ಇಲ್ಲ, ಯುದ್ಧ ಆಗ್ಬಾರ್ದ, ಕೊರೋನಾ ಬರಬಾರ್ದ, ಇದೇ ಇಲ್ಲ ಜಗತ್ತು. ಮೋಸ, ವಂಚನೆ, ಕಲಹ, ಕ್ಲೇಶ, ದುಃಖ, ಶಾಂತಿ, ಎಷ್ಟು ದುಃಖದಲ್ಲಿ ಮುಳುಗಿದ್ದಾರೆ ಮನುಷ್ಯ. ಬಾಬಾ ಹೇಳ್ತಾರೆ ತಾನೇ, ಬರೀ ಜುಟ್ಟಷ್ಟೇ ಕಾಣ್ತಿದೆ, ಅಷ್ಟು ದುಃಖದಲ್ಲಿ ಮುಳುಗೋಗಿರುವಂತ ಪ್ರಪಂಚ ಇದೇ ಇಲ್ಲ. ಬೇಡವಾ ಪರಿವರ್ತನೆ? ಕೇಳ್ತಾರೆ ಬಾಬಾ. ಬಾಬಾ ಇದ್ರಿಯ ಬಾತು, ಈ ಮಾತುಗಳು ಯಾರಿಗೂ ಅರ್ಥ ಆಗಲ್ಲ. ತುಮ್ ಸಮಜ್ತೆ ಇಸ್ ದುನಿಯಾಕೋ ಬದಲ್ನಾ ಹೇ, ಆದ್ರೆ ನಿಮ್ಗೆ ಗೊತ್ತಿದೆ ಈ ಜಗತ್ತೇನಾಗ್ಬೇಕಾಗಿದೆ, ಬದಲಾಗ್ಬೇಕಾಗಿದೆ. ಸಮಜ್ತಿ ದುನಿಯಾಕ್ಕೆ ಅರ್ಜುನ್, ಅವ್ರು ತಿಳ್ಕೊಂಡಿದ್ದಾರೆ ಇನ್ನು ಜಗತ್ತು 40,000 ವರ್ಷ ನಡೆಯುತ್ತೆ. ತುಮ್ ಸಮಜ್ತಿ ಹೋ, ಆದ್ರೆ ನೀವ್ ಹೇಳ್ತೀರಿ ಏನಂತ ಹೇಳ್ತೀರಿ, ವಿನಾಶ ಎದುರಿಗೆ ನಿಂತಿದೆ. ತುಮಾರಿ ಯೋಗ ಬಲ್ ಸೆ ಬಹುತ್ ಖೀಂಚ್ ಕರ್ ಆಯಂಗೆ. ಏನ್ ಹೇಳ್ತಾರೆ ಬಾಬಾ, ಎಲ್ಲರೂ ಆಕರ್ಷಣೆ ಆಗೋದು ಇಲ್ಲಿ ಯಾವುದಕ್ಕೆ, ನಿಮ್ಮ ಯೋಗದ ಬಲಕ್ಕೆ. ಯೋಗದ ಬಲಕ್ಕೆ ಆಕರ್ಷಣೆಯಾಗಿ ಎಲ್ಲ ಆತ್ಮಗಳು ಬರುತ್ತಾರೆ. ಜಿತನಾ ತುಮಾರೆ ಸೆ ಕಟ್ ನಿಕಲ್ತಿ ಜಾಯೇಗಿ ಉತನಾ ಬಲ ಭರ್ತಾ ಜಾಯೇಗಾ. ನಿಮ್ಗೆ ಶಕ್ತಿ ಯಾವಾಗ ಬರುತ್ತಂದ್ರೆ, ಎಷ್ಟು ನಿಮ್ಮ ಆತ್ಮದ ಜಂಗು ಬಿಟ್ಟು ಹೋಗ್ತದೆ, ಅಷ್ಟು ನಿಮ್ಮ ಆತ್ಮಕ್ಕೆ ಇನ್ನೊಬ್ಬರನ್ನ ಆಕರ್ಷಣೆ ಮಾಡುವಂತ ಶಕ್ತಿ ಬರುತ್ತದೆ. ಏಸೆ ನಹಿ ಕಿ ಬಾಬಾ ಜಾನಿ ಜಾನನ್ಹಾರ್ ಹೇ, ಮತ್ತೆ ಈ ರೀತಿ ಎಲ್ಲ ಬಾಬಾ ಎಲ್ಲರ ಒಳಗೂ ಹೋಗಿ ನಿಮ್ಮ ನಿಮ್ಮ ಸ್ಥಿತಿಗತಿಗಳನ್ನ ತಿಳಿದುಕೊಳ್ಳೋರಾಗಿದ್ದಾರೆ. ನಹಿ, ಸಬ್ಕಿ ಅವಸ್ಥಾ ಕೋ ಜಾನ್ತೆ ಹೇ, ಈ ಸಮಯದಲ್ಲಿ ಎಲ್ಲರ ಅವಸ್ಥೆ ಏನಂತ ಗೊತ್ತಿದೆ. ನಾನು ಎಲ್ಲರ ಒಳಗೆ ಹೋಗಿ ನೋಡ್ಬೇಕಂತ ಇಲ್ಲ. ಬಾಪ ಬಚ್ಚೋಂ ಕಿ ಅವಸ್ಥಾ ಕೋ ನಹಿ ಜಾನೆಂಗೆ, ತಂದೆಗೆ ಮಕ್ಕಳ ಅವಸ್ಥೆ, ಮಕ್ಕಳ ಸ್ಥಿತಿ, ಮಕ್ಕಳ ಸ್ಟೇಟಸ್ ಗೊತ್ತಾಗಲ್ಲೇನು? ಗೊತ್ತಾಗೇ ಆಗತ್ತೆ. ಒಬ್ಬ ಲೌಕಿಕ ಟೀಚರ್ಗೆ ಗೊತ್ತಾಗುತ್ತೆ, ಯಾರು ಈ ವರ್ಷ ಫಸ್ಟ್ ಬರ್ಬೋದು, ಸೆಕೆಂಡ್ ಬರ್ಬೋದು, ಥರ್ಡ್ ಬರ್ಬೋದು, ಯಾರು ಫೇಲ್ ಆಗ್ಬೋದು. ಒಬ್ಬ ಸಾಮಾನ್ಯ ಟೀಚರ್ಗೆ ಗೊತ್ತಾಗತ್ತೆ, ಇನ್ನು ಭಗವಂತನಿಗೆ ಗೊತ್ತಾಗಲ್ವಾ? ಸಬ್ ಕುಚ್ ಮಾಲೂಮ್ ರಹತಾ ಹೈ, ನನಗೆಲ್ಲವೂ ಗೊತ್ತಿರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಭಿತು ಕರ್ಮಾತೀತ ಅವಸ್ಥಾ ಹೋ ನ ಸಕೆ, ಇನ್ನೂ ಕರ್ಮಾತೀತ ಅವಸ್ಥೆ ಆಗಿಲ್ಲ. ಕಡಿ ಕಡಿ ಭೂಲೆ ಹೋನಾ ಭಿ ಸಂಭವ ಹೇ. ಮಕ್ಕಳ ಸ್ಥಿತಿಗತಿಗಳನ್ನ ಬಾಬಾ ಹೇಳ್ತಿದ್ದಾರೆ, ಮಕ್ಕಳ ಸ್ಟೇಟಸ್ ಅನ್ನ ಬಾಬಾ ಹೇಳ್ತಿದ್ದಾರೆ. ಕೆಲವೊಂದ್ಸಲ ದೊಡ್ಡ ದೊಡ್ಡ ತಪ್ಪು ಮಾಡುವುದು ಮಕ್ಕಳು ಸಂಭವ ಇದೆ, ಪಾಸಿಬಲ್ ಇದೆ. ದೊಡ್ಡ ದೊಡ್ಡ ತಪ್ಪು ಮಾಡ್ಬಿಡ್ತಾರೆ. ಮಹಾರಥಿಯೋ ಸೇ ಭಿ ಹೋತಿ ಹೇ,
ನೋಡಿ, ಮಹಾರಥಿಗಳಿಂದಲೂ ಎಂತದು ದೊಡ್ಡ ತಪ್ಪುಗಳು ಆಗ್ಬಿಡುತ್ತೆ. बातचीत चाल चलन आदि सभी प्रसिद्ध हो जाती हैं. अभी तो दैवी चलन बनाने ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ವ್ಯವಹಾರ, ನಮ್ಮ ನಡೆ ಎಲ್ಲವೂ ಪ್ರಸಿದ್ಧ ಆಗ್ಬಿಡುತ್ತೆ. ಈಗ ನಾವು ದೈವಿ ನಡತೆಯನ್ನ, ದೈವಿ ನಡವಳಿಕೆಯನ್ನ ಮಾಡ್ಕೊಳ್ಬೇಕಾಗಿದೆ. ದೇವತಾ ಸರ್ವಗುಣ ಸಂಪನ್ನೇನ, ದೇವತೆಗಳೇನಾಗಿದ್ದಾರೆ? ಸರ್ವಗುಣ ಸಂಪನ್ನರಾಗಿದ್ದಾರೆ ತಾನೆ. ಅಭಿ ತುಮಕೋ ಏಸಾ ಬನ್ನ ಹೈ, ಈಗ ನೀವು ಮಕ್ಕಳು ಈ ರೀತಿ ಆಗ್ಬೇಕಾಗಿದೆ. ಪರಂತು ಮಾಯಾ ಕಿಸ್ಕೋ ಬಿ ನಹಿ ಛೋಡ್ತಿ ಹೈ, ಆದ್ರೆ ಮಾಯೆ ಯಾರನ್ನೋ ಬಿಡುವುದಿಲ್ಲ. ಚುಯಿ ಮುಯಿ ಬನಾ ದೇತಿ ಹೈ. ಮಾಯ ಏನ್ ಮಾಡ್ಬಿಡುತ್ತಂತೆ ಮಕ್ಕಳನ್ನ? ಮುಟ್ಟಿದರೆ ಮುನಿ. ನೋಡಿದೀರಾ ಅದು ಸಸ್ಯ ಆ ಇರುತ್ತಾ? ಇಲ್ಲಿ ಇದೆಯಾ? ರಾಮಚಂದ್ರನವ್ರ ಮನೆ ಬೆಳೆಸಿದಾರ? ಯಾಕೆ ಬೆಳೆಸಿರೋದನ್ನ ಎಕ್ಸಾಂಪಲ್ ಹೇಳ್ಬೇಕಂತ. ಎಲ್ಲಿ ಸ್ವಲ್ಪ ತಂಪಿರುತ್ತಲ್ಲ ಅಲ್ಲಿರುತ್ತದು, ಬಿಸಿಲ ನಾಡಲ್ಲಿ ಸ್ವಲ್ಪ ಕಮ್ಮಿ. ಕೇಳ್ತಾರ ಅದನ್ನ? ಔಷಧಿ ಬರುತ್ತಾ ಅದು? ಬಾಬಾ ಹೇಳ್ತಾರೆ ಅಂತ ಬೆಳೆಸಿದ್ದಾರೆ. ಅದ ಹೆಂಗಂದ್ರೆ ಆ ಸಸ್ಯ ಮುಟ್ಟಿದ ತಕ್ಷಣ ಹಿಂಗ್ ಮುದುರ್ಕೊಂಡ್ಬಿಡುತ್ತೆ, ಮುದುರ್ಕೊಂಡ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಹಂಗೆ ಕೆಲವರು ಮಕ್ಕಳು ಆ ತರ ಇದ್ದಾರಂತೆ. ಹತ್ರ ಹೋದ್ರೆ ಸಾಕು ಹಂಗ ಆಗ್ಬಿಡುತ್ತದ, ನಾವು ಸ್ಪರ್ಶನೂ ಮಾಡ್ಬೇಕಂತಿಲ್ಲ ಅಲ್ವಾ? ಬಾಬಾ ಹೇಳ್ತಾರೆ ಹಾಗೆ ಕೆಲವರು ಮಾಯೆಗೆ ಬಹಳ ಸೂಕ್ಷ್ಮ ಇರ್ತಾರೆ, ಬಹಳ ಬೇಗ ಮುದುರ್ಕೊಂಡ್ಬಿಡ್ತಾರೆ, ಬಹಳ ಬೇಗ ದುಃಖಿತರಾಗ್ಬಿಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಂಗಿಲ್ಲ, ಮೇಲಿನ ಸ್ಥಿತಿ ಇರೋ ಜರ್ರ ಅಂತ ಇಳಿದು ಹೋಗ್ಬಿಡ್ತಾರೆ ಆತರ. बाबा ಹೇಳ್ತಾರೆ पांच सीढ़ी है ना, देहाभिमान से ऊपर से एकदम गिरते हैं. 5 ಮೆಟ್ಟಿಲುಗಳಿದ್ದಾವಲ್ಲ, 5 ಮೆಟ್ಲು ಅಂದ್ರೆ ಹತ್ತತ್ರ ಸಣ್ಣ ಮೆಟ್ಲಲ್ಲ, ಅದು ಎಷ್ಟು ದೊಡ್ಡ ದೊಡ್ಡ ಮೆಟ್ಟಿಲು. 5 ಮಹಾ ಮೆಟ್ಟಿಲುಗಳನ್ನ ಏರಿರ್ತೀರ, 5 ಸ್ಟೇಜ್ಗಳಿದ್ದಂಗ, ಅದು 5 ಸ್ಟೇಜ್. ಬಾಬಾ ಹೇಳ್ತಿದ್ದಾರೆ ಆ 5 ಮೆಟ್ಟಿಲು, 5 ಸ್ಟೇಜ್ ಏನಿದೆ ಅದು ದೇಹಾಭಿಮಾನದಿಂದ, ದೇಹಾಭಿಮಾನ ಬಂದ್ಬಿಟ್ರೆ ಮೇಲೆ 5 ಮೆಟ್ಟಲು ಮೇಲೆ ಏರಿರ್ತಾರೆ, ದಾಟ ಹೋಗ್ಬಿಟ್ಟಿರ್ತಾರೆ 3-5 ಸ್ಟೇಜ್. ದೇಹಾಭಿಮಾನ ಬಂದ್ಬಿಟ್ರೆ 5 ಸ್ಟೇಜ್ ಇಂದ ಮೇಲಿಂದ ಬಿದ್ದು ಬಿಡ್ತಾರೆ, ಹಾವು ಏಣಿ ಆಟ ಇದ್ದಂಗೆ. ಬಾಬಾ ಹೇಳ್ತಿದ್ರೆ ಗಿರ ಅಲ್ಲಿಂದ ಬಿದ್ರೆ ಮರ, ಮತ್ತೆ ಎದ್ದೇಳಂಗೆ ಇಲ್ಲ ಅವರು, ಹಂಗೆ ಬಿದ್ಬಿಡ್ತಾರೆ ಅಂತಿದ್ದಾರೆ ಬಾಬಾ. ಆಜ್ಕಲ್ ಅಪನೆ ಕೋ ಮಾರ್ನೆ ಕೆ ಲಿಯೆ ಕೈಸೆ ಕೈಸೆ ಉಪಾಯ ಕರ್ತೆ ಹೈ. ಬಾಬಾ ಲೌಕಿಕದಲ್ಲಿ ಇತ್ತೀಚೆಗೆ ಸಾಯೋದಕ್ಕೆ, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಏನೇನೋ ಉಪಾಯ ಮಾಡ್ತಾರೆ. 20 ಮಂಜಿಲ್ ಸೆ ಗಿರ್ಕರ್ ಏಕದಮ್ ಖತಮ್ ಹೋ ಜಾತೆ. ಎಲ್ಲ 5-10 ಅಂತಸ್ತಿಂದ ಬಿದ್ರೆ ಎಲ್ಲ ಉಳ್ಕೊಂಡ್ಬಿಟ್ರೆ ನಾನು ಕೈ ಕಾಲು ಮುರಿದು, ಅದಕ್ಕೆ 20 ಅಂತಸ್ತು ಹುಡ್ಕೊಂಡು ಹೋಗ್ತಾರಂತ. ಅಲ್ಲಿಂದ ಬಿದ್ರೆ ಏನು ರಿಪೇರಿನೇ ಆಗ್ಬಾರ್ದು, ನಾನು ಹಂಗ ಬೀಳ್ಬೇಕು ಅಂತ ಏನೇನೋ ಉಪಾಯ ಮಾಡ್ತಾರೆ. ಬಾಬಾ ತಿಳಿಸ್ಕೊಡ್ತಾರೆ ಆಜ್ಕಲ್ ಅಪ್ನೆ ಕೋ ಮಾರ್ನೆ ಕೆ ಲಿಯೆ ಉಪಾಯ ಕರ್ತೆ, ऐसे भी न हो कि हॉस्पिटल में पड़े रहे दुख भोगे, फिर कोई अपने को आग लगा देते, किसने बचा लिया. ಕೆಲವರು ಬೆಂಕಿ ಹಚ್ಕೊಳ್ತಾರೆ, ಬೆಂಕಿ ಹಚ್ಕೊಳ್ಳೋರು ಬಾಗ್ಲು ಬಂದ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲಾದ್ರೂ ಯಾರಾದ್ರೂ ಉಳಿಸ್ಬಿಟ್ರೆ ನನ್ನ ಅರ್ಧಂಬರ್ಧ ಸುಟ್ಟು ಮತ್ತೆ ಯಾರು ಬೇಕು ಹಾಸ್ಪಿಟಲ್ ಅಲ್ಲಿ ಬಿದ್ದು, ಹಿಂಗೆಲ್ಲಾ ಪ್ಲಾನ್ ಮಾಡ್ತಾರ. ಬೇರೆ ಪ್ಲಾನ್ ಯಾಕೆ ಬರಲ್ಲ ಏನೋ ಅವ್ರಿಗೆ, ಹಿಂಗೂ ಬದುಕಬಹುದಲ್ಲ ಅಂತ. ಹೆಂಗ್ ಸಾಯ್ಲೇಬೇಕಂತ ಅದ್ ಹೆಂಗ್ ಬರುತ್ತೆ ಏನು? ಬಾಬಾ ಹೇಳ್ತಾರೆ ಜಲ ಜಾಯಿತು ಆತ್ಮ ಭಾಗ ಜಾಯಿ. ದೇಹ ಸುಟ್ಟೋದ್ರೆ ಆತ್ಮ ಅಲ್ಲಿ ಉಳ್ಕೊಳುತ್ತಾ, ದೇಹ ಬಿಟ್ಟು ಓಡ್ ಹೋಗುತ್ತೆ. ಅದಕ್ಕೆ ಹೇಳೋದು ಆತ್ಮಘಾತ, ಆತ್ಮಹತ್ಯೆ ಅಲ್ಲ, ಏನದು ಜೀವಘಾತ್. ಜೀವ ಅಂದ್ರೆ ಈ ಶರೀರ ಕೆ ಜೀವ ಅಂತ ಹೇಳ್ತಾರೆ, ಇದನ್ನ ಬಿಡೋದಾಗಿದೆ. ಸಮಜ್ತೆ ಜೀವಘಾತ ಕರ್ನೆ ಸೆ ದುಃಖ ಸೆ छूट जाएंगे. ತಿಳ್ಕೊಳ್ತಾರೆ ಜೀವಘಾತ ಮಾಡ್ಕೊಂಡ್ಬಿಟ್ರೆ, ಈ ಶರೀರ ಬಿಟ್ಬಿಟ್ರೆ ನಾವು ದುಃಖದಿಂದ ಮುಕ್ತಿ ಆಗ್ಬಿಡ್ತೀವೇನೋ ಅಂತ. ಮುಕ್ತಿ ಆಗ್ತೀವಾ? ಇಲ್ಲ, ಮತ್ತಷ್ಟು ದುಃಖ ಅನುಭವಿಸ್ಬೇಕಾಗತ್ತೆ. ಯಾಕೆಂದ್ರೆ ಇದೇ ಜನ್ಮ ಲಾಸ್ಟ್ ಅಲ್ಲ, ಇನ್ನೊಂದ್ ಶರೀರ ತಗೊಳ್ತೀವಿ. ಅವಾಗ ಆ ಜೀವಘಾತ ಮಾಡ್ಕೊಂಡಿರೋದು ಮಹಾಪಾಪ. ಬೇರೆಯವ್ರಿಗೆ ಕೊಲೆ ಮಾಡಿದ್ರೆ ಎಷ್ಟು ಪಾಪ ಬರುತ್ತೆ, ಹಾಗೆ ನಮ್ಮನ್ನೇ ನಾವು ಕೊಲೆ ಮಾಡ್ಕೊಂಡಂಗೆ ಕೊಲೆ ಮಾಡಿದ ಪಾಪದ ಫಲವನ್ನ ಮರುಜನ್ಮದಲ್ಲಿ ಅನ್ಭವಿಸ್ಬೇಕಾಗತ್ತೆ. ಕೊಲೆ ಮಾಡಿದವ್ರಿಗೆ ಎಷ್ಟು ಪಾಪ ಅಂಟುತ್ತೆ, ಅಷ್ಟೇ ಪಾಪ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೂ ಅಂಟುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ದುಃಖದಿಂದ ಎಂದೂ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತಷ್ಟು ದುಃಖ ಜಾಸ್ತಿ ಆಗತ್ತೆ. ಜೋಶ್ ಆತಾ ಹೈ ತೋ ಬಸ್ कोई तो हॉस्पिटल में कितना दुख भोगते हैं. ಸಾಯ್ಬೇಕು ಅಂತ ಜೋಶ್ ಬಂದ್ಬಿಟ್ರೆ
ಮುಗಿದೋಯ್ತು. ಅದಕ್ಕೆ ನೋಡ್ತೇವೆ ಹಾಸ್ಪಿಟ್ಲ್ ಅಲ್ಲಿ ಇಂಥವ್ರು ಎಷ್ಟು ಜನ ದುಃಖ ಭೋಗಿಸಿರ್ತಾರೆ. ವಿಷ ತಗೊಂಡಿರ್ತಾರೆ, ಈ ಕಡೆ ಹುಟ್ಟೋದು ಇಲ್ಲ, ಸಾರಿ ಸಾಯೋದು ಇಲ್ಲ, ಈ ಕಡೆ ಬದುಕೋದು ಇಲ್ಲ. ಆಮೇಲೆ ಹೀಗೆ ಸುಟ್ಕೊಂಡವರು, ಇನ್ನೂ ಅನೇಕ ಪ್ರಕಾರದವರೆಲ್ಲ ಇರ್ತಾರೆ. डॉक्टर समझते कि यह दुख से छूट नहीं सकता, इनसे तो अच्छा गोली दे दे तो खत्म हो जाए. ಇಂಥವರೆಲ್ಲ ಹಾಸ್ಪಿಟಲ್ ಅಲ್ಲಿ ಹೆಂಗಿರ್ತಾರಂದ್ರೆ ಇಷ್ಟು ದುಃಖ ಪಡ್ತಿರ್ತಾರೆ. ಡಾಕ್ಟರ್ಗೆ ಅನಿಸ್ತಿರುತ್ತಂತೆ ಇವನು ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದು. ಅಂತವ್ರನ್ನೆಲ್ಲ ನೋಡ್ತಾರೆ ಡಾಕ್ಟರ್ಗಳು. ಪರಂತು ವ ಸಮಜ್ತೆ ಇಸಿ ಗೋಲಿ ದೇನಾ ಮಹಾಪಾಪ ಹೈ. ಆದ್ರೆ ಸಾಯುವಂತ ಏನಾದ್ರೂ ಔಷಧಿ ಕೊಡೋದು ಇದು ಮಹಾಪಾಪ. ಡಾಕ್ಟರ್ ಗೊತ್ತಿದೆ, ಅದಕ್ಕೆ ಡಾಕ್ಟ್ರು ಕೂಡ ನನ್ನಿಂದ ಯಾಕೆ, ನಾನ್ ಯಾಕೆ ಪಾಪ ಮಾಡ್ಬೇಕಂತ ಅವರು ಸುಮ್ನೆ ಇರ್ತಾರೆ. ಹಾಗಾದ್ರೆ ಅನುಭವಿಸ್ಬೇಕು ಯಾರು? ಅವರೇ, ಅದೇ ಆತ್ಮ. ಅರ್ಧಂಬರ್ಧ ಏನಾದ್ರು ಆದ್ರೆ ಅವರೇ ಅನ್ಭವಿಸ್ಬೇಕು. ಡಾಕ್ಟ್ರು ಕೂಡ ಏನಂತಾರ ಅದಕ್ಕೆ, ದಯಾಮರಣ. ದಯಾಮರಣ ಅದು ನಮ್ಮ ಕಾನೂನಲ್ಲಿ ಇಲ್ಲ. ಬಹಳ ದುಃಖ ಪಡ್ತಾ ಇದ್ದಾರೆ, ನಮ್ಮನ್ನ ಸಾಯಿಸ್ಬಿಡ್ರಿ. ಯಾರೋ ಒಬ್ರು ಮೊರೆ ಹೋಗಿದ್ರು, ನಾನು ಬಹಳ ದುಃಖ ಆಗ್ತಿದೆ, ನಾನು ಬದುಕ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೆಡ್ ಪೇಷಂಟ್, ಸುಮಾರು 10-15-20 ವರ್ಷ. ಅದೇ ಯಾವ್ದೋ ಒಬ್ಬ ದೊಡ್ಡ ವ್ಯಕ್ತಿ, ಅದು ಪೇಪರ್ನಲ್ಲಿ ಅವಾಗ ಬರ್ತಾ ಇರ್ತಿತ್ತು. ಅವ್ರು ಕೋರ್ಟಿಗೆ ಹಾಕಿದ್ರಂತೆ, ನಮ್ಮನ್ನ ಸಾಯಿಸಂದ್ರು, ಸಾಯಿಸ್ತಾ ಇಲ್ಲ ಇವರು ಡಾಕ್ಟ್ರು. ಅಪ್ಲಿಕೆ ಅವ್ರು ಬರೆದು ಕೋರ್ಟಿಗೆ ಹಾಕಿದ್ರು, ನನ್ ಸಾಯಿಸ್ರಿ, ನನ್ಗೆ ದಯಾಮರಣ ಕೊಡ್ರಿ ಅಂತ. ಕೊನೆಗೂ ಕೊಡ್ಲಿಲ್ಲ ಅಂತ ಎಷ್ಟು ಹೈಕೋರ್ಟ್ ಅನೇಕ ತನಕನೂ ಹೋಗಿದ್ರಂತವ್ರು. ಬೆಡ್ ಪೇಷಂಟ್ ಎಲ್ಲಿ ತನಕ ಹೋಗಿದ್ರು, ದೊಡ್ಡ ಕೋರ್ಟ್ ತನಕನೂ ಹೋಗ್ಬಿಟ್ಟಿದ್ರಂತೆ, ನನ್ನನ್ನು ಸಾಯಿಸ್ರಿ ಅಂತ. ಹಂಗೆಲ್ಲ ಇರ್ತದೆ. ಬಾಬಾ ಹೇಳ್ತಿದ್ದಾರೆ, ಡಾಕ್ಟರ್ಗಳು ಕೂಡ ಈ ಮಹಾಪಾಪ ಮಾಡ್ಲಿಕ್ಕೆ ರೆಡಿ ಇರಲ್ಲ. ಅಂತವ್ರು ಕೆಲವ್ರು ಇರ್ತಾರೆ ತಾನೆ, ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕು ಅಂತ. ಅಂತವ್ರಿಗೆ ಈ ಮಾತು ಹೇಳ್ತಾರೆ ಬಾಬಾ, ಉಳ್ಕೊಂಡ್ಬಿಟ್ರೆ ನೋಡ್ರಿ ಹಿಂಗಾಗತ್ತೆ. ಅಲ್ಲೂ ಇದೆ, ಭಕ್ತಿಯಲ್ಲೂ ಇದೆ. ಆತ್ಮ ಖುದ ಕಹತಿ ಹೈ ಇಸ್ ಪೀಡಾ ಭೋಗ್ನೆ ಸೆ ಅಚ್ಚಾ ಹೈ ಶರೀರ ಛೋಡ್ ದೆ. ಅವಾಗ ಆತ್ಮಕ್ಕೂ ಅನ್ಸುತ್ತೆ, ಈ ಶರೀರದಲ್ಲಿ ಹಿಂಗೆ ಅನುಭವಿಸದ್ ಬಿಟ್ಟು ಸತ್ತು ಹೋಗೋದು ಒಳ್ಳೇದು ಅಂತ. ಅದು ಸಾಯ್ಬೇಕಲ್ಲ, ಅಷ್ಟು ಬೇಗ ಸಾಯಿಲ್ಲ ಕೆಲವರು. ಅಭಿ ಶರೀರ್ ಕೌನ್ ಛೋಡಾವೆ. ಇಂಥವ್ರಿಗೆ ಶರೀರದಿಂದ ಹೆಂಗ್ ಬಿಡಿಸ್ಬೇಕು? ಶರೀರದಿಂದ ಬಿಟ್ಟು ಹೋಗ್ಬೇಕಂತ ಇಷ್ಟ ಇದೆ, ಆದ್ರೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಯಾರು ಬಿಡಿಸ್ಬೇಕು ಇವ್ರನ್ನ? ಎಂತ ವಿಚಿತ್ರ ಪರಿಸ್ಥಿತಿ ತಾನೆ ಇದು. ಹೇ ಅಪಾರ ದುಃಖೋಂಕಿ ದುನಿಯಾ. ಆಸ್ಪತ್ರೆಗೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಇಂಥ ಸ್ಥಿತಿ. ಇಲ್ಲಿದ್ದಾಗ ಅದು ಅನುಭವ ಆಗಲ್ಲ, ಆಸ್ಪತ್ರೆಯಲ್ಲಿದ್ದಾಗ ಅನುಭವ ಆಗ್ತದೆ. ಎಷ್ಟು ಅಲ್ವಾ? ಬಾಬಾ ಹೇಳ್ತಾರೆ, ಎಷ್ಟು ದೊಡ್ಡ ದುಃಖದ ಪ್ರಪಂಚ ಇದು. ವಾಹೆ ಅಪಾರ ಸುಖ. ಆದ್ರೆ ಸತ್ಯುಗದಲ್ಲೇನಿದೆ? ಅಪಾರ ಸುಖ. तो बच्चे समझते हम अभी रिटर्न होते ही दुखधाम से सुखधाम जाते ही, तो उनको याद करना है. ನೀವು ಮಕ್ಕಳಿಗೆ ಗೊತ್ತಿದೆ, ನಾವೀಗ ರಿಟರ್ನ್ ಜರ್ನಿಯಲ್ಲಿದ್ದೇವೆ, ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗ್ತಿದ್ದೇವೆ ಅಂದ್ಮೇಲೆ ನಾವು ಶಿವಬಾಬಾ ನೆನಪು ಮಾಡ್ಬೇಕಾಗಿದೆ. ಬಾಪಿ ಸಂಗಮ್ ಪರ್ ಆತೆ ಹೇ ಜಬ್ಕಿ ದುನಿಯಾ ಕೋ ಬದಲ್ನಾ ಹೋತಾ ಹೇ. ಬಾಬಾ ಕೂಡ ಸಂಗಮ ಯುಗದಲ್ಲಿ ಬರ್ತಾರೆ, ಯಾಕೆಂದ್ರೆ ಇದೇ ಟೈಮ್ ನಲ್ಲಿ ಜಗತ್ತು ಬದಲಾಗೋದಿರುತ್ತೆ. ಬಾಬಾ ಕಹತೆ ಮೇ ಆಯಾ ಹೂ. ತಂದೆ ಹೇಳ್ತಾರೆ, ಮಕ್ಕಳೇ ನಾನ್ ಬಂದಿದ್ದೇನೆ ನೀವು ಮಕ್ಕಳಿಗೆ ಎಲ್ಲಾ ದುಃಖಗಳಿಂದ ಬಿಡಿಸಿ ಹೊಸ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಪಾವನ ದುನಿಯಾ ಮೇ ತೋಡೆ ಇರತ್ತೆ. ಪಾವನ ಜಗತ್ತಿನಲ್ಲಿ ಸ್ವಲ್ಪ ಜನ ಇರ್ತಾರೆ, ಇಲ್ಲಿ ನೋಡಿದ್ರೆ ಬಹಳ ಜನ ಇದ್ದಾರೆ, ಪತಿತರಾಗ್ಬಿಟ್ಟಿದ್ದಾರೆ ತಾನೆ. ಆದ್ರಿಂದ ತಂದೆನ ಕರೀತಾರೆ ಪತಿತ ಪಾವನ ಬಾ ಅಂತ. बाबा इतरे हम महाकाल को बुलाते कि हमें इस छीछी दुनिया से घर ले चलो. ಭಕ್ತರು ತಿಳ್ಕೊಂಡಿದ್ದಾರೆ, ಮಹಾಕಾಲನನ್ನ ನಾವು ಕರಿತಾ ಇದ್ದೇವೆ, ಚೀಚಿ ಜಗತ್ತಿನಿಂದ ಮನೆ ಕರ್ಕೊಂಡು ಹೋಗು ಅಂತ. ಅವರಿಗೆ ಗೊತ್ತೇ ಇಲ್ಲ ನಾವು ಕರಿತಾ ಇರೋದು ಯಾರನ್ನ? ಪತಿತ ಪಾವನ ಬಾ. ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಈ ರೀತಿ ಇರುತ್ತೆ, ಪತಿತ ಪಾವನ ಕರಿತಾ ಇದ್ದೀನಿ ಅಂತ. ಪತಿತ ಪಾವನ ತಂದೆ ಬಂದ್ರೆ ಸುಮ್ನೆ ಇರಲ್ಲ, ಅವ್ರು ಏನ್ ಮಾಡ್ತಾರೆ? ಮಹಾಕಾಲ ಅವ್ರು ಬಂದ್ರೆ ನಮ್ಮನ್ನ ಈ ಚೀಚಿ ಪ್ರಪಂಚದಿಂದ ಕರ್ಕೊಂಡು ಹೋಗ್ತಾರೆ ಮನೆಗೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾನ್ ಕರಿತಿರೋದು ಪತಿತ ಪಾವನ. ಅದೆಷ್ಟು ಮಧುರ ಅನ್ಸುತ್ತೆ, ಆದ್ರೆ ಅವ್ರು ಯಾರು? ಮಹಾಕಾಲನೂ ಆಗಿದ್ದಾರೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಮಹಾಕಾಲನ ಕರಿತಾ ಇದ್ದೀನಿ. ಜರೂರ್ ಬಾಬಾ ಆಯೇಗಾ ಸಬ್ ಮರೆಂಗೆ ತಬ್ ತೋ ಪೀಸ್ ಹೋಗಿನಾ. ಬಾಬಾ ಇತರ ಅವಶ್ಯವಾಗಿ ತಂದೆ ಬರ್ತಾರೆ, ಎಲ್ಲರೂ ಸತ್ತು ಹೋಗ್ತಾರೆ, ಅವಾಗ್ಲೇನೆ ಶಾಂತಿ ಪ್ರಪಂಚಕ್ಕೆ ಸಿಗುತ್ತೆ.
ಶಾಂತಿ ಶಾಂತಿ ಕರ್ತೆ ರತೆ ಶಾಂತಿ ತೋ ಶಾಂತಿ ಶಾಂತಿ ಅಂತ ಹೇಳ್ತಾ ಇರ್ತಾರೆ. ಶಾಂತಿ ಸಿಗೋದೆಲ್ಲಿ? शांति धामದಲ್ಲಿ. परंतु इस दुनिया में शांति कैसे हो? जब तक कि इतने ढेर मनुष्य हैं, सतयुग में तो सुख शांति थी. ಬಾಬಾ ಹೇಳ್ತಾ ಇದ್ದಾರೆ, ಇಷ್ಟೊಂದು ಮನುಷ್ಯರಿದ್ದಾರೆ, ಸತ್ಯುಗದಲ್ಲಿ ಸುಖ ಶಾಂತಿ ಎಲ್ಲ ಇತ್ತು. ಈಗ ಕಲಿಯುಗದಲ್ಲಿ ಅನೇಕ ಧರ್ಮಗಳಿದ್ದಾವೆ. वह जब खत्म हो, एक धर्म की स्थापना हो, तब तो सुख शांति हो. ಯಾವಾಗ ಇಷ್ಟೆಲ್ಲ ಧರ್ಮಗಳು ನಾಶ ಆಗತ್ತೆ, ಇಷ್ಟೆಲ್ಲ ಆತ್ಮಗಳು ಸಮಾಪ್ತಿ ಆಗ್ತಾರೆ, ಅವಾಗ ಒಂದೇ ಧರ್ಮದ ಸ್ಥಾಪನೆ ಆಗತ್ತೆ. ಆಗ ಸುಖ ಶಾಂತಿ ಎರಡೂ ಇರುತ್ತೆ. ಹಾಹಾಕಾರದ ನಂತರ ಜೈ ಜೈಕಾರ ಇರುತ್ತೆ. ಮುಂದೆ ಹೋದ್ಮೇಲೆ ನೋಡ್ತೀರಿ, ಮುಂದೆ ಹೋದ್ಮೇಲೆ ಒಂದು ನೋಡ್ತೀವಿ. ಏನು? ಮುಂದೆ ಹೋದ್ಮೇಲೆ ಒಂದು ದೃಶ್ಯ ನೋಡ್ತೀವಿ. ಏನು? ಮತ್ತೆ ಮುಂದೆ ಹೋದ್ಮೇಲೆ ಒಂದು ದೃಶ್ಯ ನೋಡಲಿದ್ದೀರಿ. ಏನ್ ನೋಡ್ಲಿದ್ದೀರಿ? ಮತ್ತೆ ಬಾಬಾ ಹೇಳ್ತಾರೆ, ದೇಖ್ನಾ ಮೌತ್ ಕಾ ಬಾಜಾರ್, ಸಾವಿನ ಮಾರ್ಕೆಟ್ ಕಿತನಾ ಗರಂ ಹೋತಾ ಹೈ. ಸಾವಿನ ಮಾರ್ಕೆಟ್ ಏನಿರುತ್ತೆ? ಬಹಳ ಬಿಸಿ. ಅಂದ್ರೆ ಏನರ್ಥ? ಬಹಳ ಸೀಸನ್. ಸಾವಿನ ಮಾರ್ಕೆಟ್ ಓಪನ್ ಆಗುತ್ತೆ, ಸೀಸನ್ ಓಪನ್ ಆಗುತ್ತೆ. ಕೈಸೆ ಮರ್ತೆ ಹೈ, ಹೇಗ್ ಸಾಯ್ತಾರೆ ಅನ್ನೋದನ್ನ ನೋಡ್ತೀರಿ. ಬಾಂಬ್ ಸೆ ಭಿ ಆಗ್ ಲಗ್ನೆ ಹೈ, ಬಾಂಬ್ಸ್ ಗಳಿಂದಲೂ ಬೆಂಕಿ ಬೀಳಲಿದೆ. ಆಗೆ ಚಲ್ ದೇಖೆಂಗೆ ತೋ ಬಹುತ್ ಕಹೆಂಗೆ ಕಿ ಬರೋಬರ್ ವಿನಾಶ ತೋ ಹೋಗಾ ಹಿ. ಮುಂದೆ ಹೋದ ಮೇಲೆ ಎಲ್ಲಾನು ನೋಡ್ತಾರೆ, ಬಹಳ ಜನ ಹೇಳಿಕ್ ಶುರು ಮಾಡ್ತಾರೆ, ಓ ವಿನಾಶ ಗ್ಯಾರಂಟಿ ಅಂತ. ವಿನಾಶ ಆಗೋದು ಗ್ಯಾರಂಟಿ. ನಾವಲ್ಲ, ಅವಾಗ ಅವರೇ ಹೇಳಿಕ್ ಶುರು ಮಾಡ್ತಾರೆ. तुम बच्चे जानते हो कि यह सृष्टि का चक्र कैसे फिरता है. ನೀವು ಮಕ್ಕಳಿಗೆ ಗೊತ್ತಿದೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತೆ. ವಿನಾಶ ಅಂತೂ ಆಗೇ ಆಗತ್ತೆ. ಒಂದೇ ಧರ್ಮದ ಸ್ಥಾಪನೆಯನ್ನ ಬಾಬಾ ಮಾಡಿಸ್ತಾರೆ. ರಾಜಯೋಗವನ್ನು ಕೂಡ ಕಲಿಸಿಕೊಡುತ್ತಾರೆ. ಬಾಕಿ ಸಭಿ ಅನೇಕ ಧರ್ಮ ಖಲಾಸ್ ಹೋ ಜಾಯಂಗೆ. ಬಾಕಿ ಅನೇಕ ಧರ್ಮಗಳೇನಾಗ್ಬಿಡುತ್ತೆ? ಖಲಾಸ್ ಆಗ್ಬಿಡ್ತದೆ. ಗೀತಾ ಮೇ ಕುಚ್ ದಿಖಾಯ ನಹಿ ಹೈ. फिर गीता पढ़ने के रिजल्ट क्या? ಗೀತೆಯಲ್ಲಿ ಏನು ಹೇಳಿಲ್ಲ ಲಾಸ್ಟ್ ರಿಸಲ್ಟ್. ಹಾಗಾದ್ರೆ ಗೀತೆ ಓದೋದ್ರಿಂದ ಏನ್ ರಿಸಲ್ಟ್ ಸಿಗ್ಬಹುದು? ದಿಖಾತೆ ಹೇ, ಏನ್ ತೋರ್ಸಿದ್ರು ಇಷ್ಟೇ ಹೇಳಿದ್ರು. ಪ್ರಳಯ ಆಗ್ಬಿಡ್ತು, ಜಲಮಯ ಆಗ್ಬಿಡ್ತು. ಪರಂತು ಸಾರಿ ದುನಿಯಾ ಜಲಮಯಿ ನಹಿ ಹೋತಿ ಹೈ. ಆದ್ರೆ ಇಡೀ ಪ್ರಪಂಚ ಏನಾಗಲ್ಲ? ಜಲಮಯ ಆಗಲ್ಲ. ಭಾರತವನ್ನ ಅವಿನಾಶಿ ಪವಿತ್ರ ಖಂಡ ಎಂದು ಹೇಳಲಾಗುತ್ತೆ. ಭಾರತ ಉಳ್ಕೊಳ್ಳುತ್ತೆ ಅಂತಾರೆ ಬಾಬಾ. ಅದರಲ್ಲೂ ಭಾರತನೇ ಅವಿನಾಶಿ ಪವಿತ್ರ ಖಂಡ. ಅದರಲ್ಲೂ ಇನ್ನಷ್ಟು ಪವಿತ್ರ ಖಂಡ ಯಾವುದು? ಪವಿತ್ರ ಸ್ಥಳ ಆಬು ಮಧುಬನ. ಎಲ್ಲಕ್ಕಿಂತ ಪವಿತ್ರ ತೀರ್ಥ ಸ್ಥಾನ ಆಗಿದೆ. ಯಾಕೆಂದ್ರೆ ಅಲ್ಲೇ ತಂದೆ ಬಂದು ಸರ್ವರ ಸದ್ಗತಿಯನ್ನ ಮಾಡ್ತಾರೆ. ದೆಲ್ವಾಡ ಮಂದಿರ್ನಲ್ಲಿ ಬಾಬಾ ಹೇಳ್ತಾ ಇದ್ರೆ ಎಷ್ಟು ಒಳ್ಳೆ ಯಾದ್ಗಾರ್ ಇದೆ ತಾನೆ, ಎಷ್ಟು ಅರ್ಥ ಸಹಿತವಾಗಿದೆ ಅದು. ಪರಂತು ಜಿನ್ಹೋನೆ ಬನ್ವಾಯ ವಹ ಯಹ ನಹಿ ಜಾನ್ತೆ. ಆದ್ರೆ ಯಾರು ದಿಲ್ವಾಡ ಮಂದಿರ ಕಟ್ಟಿದ್ರು ಅವ್ರಿಗೆ ಅದರ ಅರ್ಥ ಗೊತ್ತಿಲ್ಲ. ಫಿರ್ ಬಿ ಅಚ್ಚೆ ಸಮಜ್ದಾರ್ ತೋ ಥೇನಾ. ಆದ್ರೂ ಬಹಳ ಬುದ್ಧಿವಂತ ಇದ್ದ ಅವನು, ದಿಲ್ವಾಡ ಮಂದಿರ ಕಟ್ಟಿದವನು. ದ್ವಾಪರ್ ಮೇ ಜರೂರ್ ಅಚ್ಚೆ ಸಮಜ್ದಾರ್ ಹೋಂಗೆ. ದ್ವಾಪರ ಯುಗದಲ್ಲಿ ಬಹಳ ಒಳ್ಳೆಯ ಬುದ್ಧಿವಂತರು ಇರ್ತಾರೆ. ಕಲಿಯುಗದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ಸಭಿ ಮಂದಿರೋ ಸೆ ಊಂಚ್ ಹೇ. ಎಲ್ಲ ಮಂದಿರಕ್ಕಿಂತ ಬಹಳ ಶ್ರೇಷ್ಠ ಮಂದಿರ ಅಂದ್ರೆ ಯಾವುದು? ದಿಲ್ವಾಡ ಮಂದಿರ. ಸಾರಿ, ಇದು ಯಾವುದು? ಚೈತನ್ಯ ದಿಲ್ವಾಡ ಮಂದಿರ. ಇದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಇಲ್ಲಿ ನೀವು ಮಕ್ಕಳು ಕುಳಿತಿದ್ದೀರಿ. ತುಮ್ ಜಾನ್ತೆ ಹೋ ಹಮ್ ಹೇ ಚೈತನ್ಯ ವ ಹಮಾರ ಜಡ ಯಾದ್ಗಾರ್ ಹೇ. ನೀವು ಚೈತನ್ಯದಲ್ಲಿದ್ದೀರಿ. ದಿಲ್ವಾಡ ಮಂದಿರ ಇದೆಲ್ಲ ಅದು ನಿಮ್ಮ ಜಡ ಯಾದ್ಗಾರ್ ಆಗಿದೆ. ಬಾಕಿ ಕುछ समय यह मंदिर आदि और भी बनते रहेंगे. ಸ್ವಲ್ಪ ಸಮಯದ ನಂತರ ಮತ್ತಷ್ಟು ಮಂದಿರಗಳು ಇತ್ಯಾದಿಗಳು ಆಗ್ತಾ ಇರುತ್ತೆ. ಫಿರ್ ತೋ ಟೂಟ್ನೆ ಕಾ ಸಮಯ ಆಯೇಗ. ಮಂದಿರಗಳು ರೆಡಿ ಆಗ್ತಿರುತ್ತೆ, ಮತ್ತೆ ಒಂದು ಟೈಮ್ ಬರ್ತದೆ, ಮಂದಿರಗಳೆಲ್ಲ ಮುರಿದು ಒಡೆದು ಹೋಗುವಂತ ಸಮಯ, ವಿನಾಶದ ಸಮಯ ಬರುತ್ತೆ. ಸಬ್ ಮಂದಿರಾದಿ ಟೂಟ್ ಫೂಟ್ ಹೋ ಜಾಯಂಗೆ. ಹೋಲ್ಸೇಲ್ ಮೌತ್ ಹೋಗ. ಸಾವು ಹೆಂಗ್ ಬರುತ್ತಂತೆ? ಹೋಲ್ಸೇಲ್ ವ್ಯಾಪಾರದ ಸೀಸನ್ ಸ್ಟಾರ್ಟ್ ಆಗ್ತದೆ. ಸಾವಿನ ವ್ಯಾಪಾರದ ಸೀಸನ್. ಮಹಾಭಾರಿ ಮಹಾಭಾರತ ಲಡಾಯಿ ಗಾಯಿ ಹುಯಿ ಹೇ. ಮಹಾಭಾರಿ
ಮಹಾಭಾರತ ಯುದ್ಧದ ಗಾಯನ ಕೂಡ ಶಾಸ್ತ್ರದಲ್ಲಿದೆ ಅಲ್ಲ, ಎಲ್ಲರೂ ಸತ್ತೋದ್ರು ಎಲ್ರೂ ಸತ್ತೋದ್ರು ಅಂತ. ಹಂಗೆ ಈ ಒಂದು ಜಗತ್ತಿಗೆ ಆ ಸಮಯ ಬರಲಿದೆ, ಜಿಸ್ಮೆ ಸಬ್ ಖಲಾಸ್ ಹೋ ಜಾಯೆಂಗೆ. ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ಸಮಾಪ್ತಿಯಾಗಿ ಹೋಗ್ಬಿಡ್ತಾರೆ. ಯಹ ಬಿ ತುಮ್ ಸಮಜ್ತೆ ಹೋ ಬಾಪ್ ಸಂಗಮ್ ಪರ್ ಹಿ ಆತೆ ಹಿ. ಇದು ಕೂಡ ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ಬರೋದು ಸಂಗಮೇಘದಲ್ಲಿ. ಬಾಬಾರವ್ರಿಗೆ ರಥ ಕೂಡ ಬೇಕು ತಾನೆ. ಆತ್ಮ ಜಬ್ ಶರೀರ್ ಮೇ ಆತಿ ತಬ್ ಹಿ ಚುರುಪುರ್ ಹೋತಿ ಹೈ. ಆತ್ಮ ಯಾವಾಗ ಗರ್ಭದಲ್ಲಿ ಪ್ರವೇಶ ಆಗುತ್ತೆ ಅವಾಗ ಗರ್ಭದಲ್ಲಿ ಚಲನ ವಲನ ಸ್ಟಾರ್ಟ್ ಆಗ್ತದೆ. ಎಷ್ಟನೇ ತಿಂಗಳಿಗೆ? ಗರ್ಭದ 5ನೇ ತಿಂಗಳಿಗೆ ಆತ್ಮ ಪ್ರವೇಶ ಆಗ್ತದೆ ಗರ್ಭದಲ್ಲಿ, ಆವಾಗ ಚಲನವಲನ ಸ್ಟಾರ್ಟ್ ಆಗುತ್ತೆ. ಆತ್ಮ ಶರೀರ ಸೆ ನಿಕಲ್ತಿ ತೋ ಶರೀರ ಜಡ್ ಹೋತಾ ಹೈ. ಆತ್ಮ ಶರೀರ ಬಿಟ್ಟ ಮೇಲೆ ಶರೀರ ಏನಾಗೋಗ್ಬಿಡುತ್ತೆ? ಜಡ ಆಗೋಗ್ಬಿಡುತ್ತೆ. ತೋ ಬಾಪ್ ಸಮझाते अभी तुम घर जाते हो. ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಮನೆಗೆ ಹೋಗ್ತೀರಿ, ತುಮೇ ಲಕ್ಷ್ಮೀ ನಾರಾಯಣ್ ಜೈಸಾ ಬನನಾ ಹೈ. ನೀವ್ ಹೇಗಾಗ್ಬೇಕು? ಲಕ್ಷ್ಮೀ ನಾರಾಯಣರಂತೆ. ತೋ ಎಸೆ ಗುಣ ಭೀ ಚಾಯಿ. ಲಕ್ಷ್ಮೀನಾರಾಯಣ ಆಗ್ಬೇಕಂದ್ರೆ ಅವ್ರಂಗೆ ಗುಣ ಕೂಡ ನಮ್ಗೆ ಬೇಕು. ತುಂಬ ಚೀಸ್ ಖೇಲ್ ಕೋ ಭೀ ಜಾನ್ತೆ ಹೋ. ನೀವು ಮಕ್ಕಳು ಈ ಆಟವನ್ನು ಕೂಡ ತಿಳ್ಕೊಂಡಿದ್ದೀರಿ. ಯ ಖೇಲ್ ಕಿತನಾ ವಂಡರ್ಫುಲ್ ಬನಾ ಹುವಾ ಹೈ. ಈ ಆಟ ಎಷ್ಟು ವಂಡರ್ಫುಲ್ ಆಗಿ ರಚನೆ ಆಗಿದೆ. ಇಸ್ ಖೇಲ್ ಕಾ ರಾಜ್ ಬಾಪ ಬೈಟು ಸಮझाते ಹಿ. ಈ ಆಟದ ರಹಸ್ಯವನ್ನ ಬಾಬಾ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಬಾ ನಾಲೆಜ್ ಫುಲ್ ಆಗಿದ್ದಾರೆ, ಬೀಜ ರೂಪ ಆಗಿದ್ದಾರೆ. ತಂದೆನೇ ಬಂದು ಇಡೀ ವೃಕ್ಷದ ನಾಲೆಜ್ ಅನ್ನ ನಾವು ಮಕ್ಕಳಿಗೆ ಕೊಡ್ತಾರೆ. ಈ ವೃಕ್ಷದಲ್ಲಿ ಏನೇನಾಗುತ್ತೆ, ಯಾರೆಷ್ಟು ಪಾತ್ರ ಮಾಡಿದ್ರು, ಅರ್ಧಕಲ್ಪ ದೈವಿ ರಾಜ್ಯ, ಇನ್ ಅರ್ಧಕಲ್ಪ ಅಸುರಿ ರಾಜ್ಯ, ಇವೆಲ್ಲ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಯಾರು ಒಳ್ಳೊಳ್ಳೆ ಮಕ್ಕಳಿದಾರೋ ಅವ್ರ ಬುದ್ಧಿಯಲ್ಲಿ ಎಲ್ಲಾ ಜ್ಞಾನ ಇರುತ್ತೆ. ಬಾಬಾ ಆಪ್ ಸಮಾನ್ ಟೀಚರ್ ಬನಾತೆ. ಬಾಬಾ ತನ್ನ ಸಮಾನ ಮಕ್ಕಳನ್ನು ಕೂಡ ಟೀಚರ್ ಮಾಡ್ತಾರೆ. ಟೀಚರ್ ಬಿ ನಂಬರ್ ವಾರ್ ತೋ ಹೋತೆ ಹೇ. ಟೀಚರ್ ಕೂಡ ನಂಬರ್ ವಾರ್ ಆಗಿ ಇರ್ತಾರೆ. ಕೈ ತೋ ಟೀಚರ್ ಹೋಕರ್ ಫಿರ್ ಬಿಗಡ್ ಪಡ್ತೆ. ಕೆಲವರು ಟೀಚರ್ ಆಗಿನೂ ಕೂಡ ಅವರು ಟೀಚರ್ ಪದವಿಯನ್ನ ಬಿಟ್ಟು ಹೋಗೋರಿದ್ದಾರೆ. ಬಹುತಂಕೋ ಸಿಕ್ಲಾಕರ್ ಖುದ್ ಖತಮ್ ಹೋತೆ. ಬಹಳ ಜನರಿಗೆ ಜ್ಞಾನ ಕೊಟ್ಟು ತಾವು ಸಮಾಪ್ತಿ ಮಾಡ್ಕೊಳ್ಳೋರಿದ್ದಾರೆ. छोटे छोटे बच्चों में भिन्न भिन्न संस्कार होते हैं. बाप समझाते यहाँ भी जो ज्ञान ठीक रीति नहीं उठाते तो चलन नहीं सुधरते. वो बहुतों को दुख देने का निमित्त बन जाते हैं. ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಹೇಗೆ ಭಿನ್ನ ಭಿನ್ನ ಸಂಸ್ಕಾರ ಇರುತ್ತೆ. ಬಾಬಾ ಹೇಳ್ತಾರೆ ಹಾಗೆ ಇಲ್ಲಿಯೂ ಕೂಡ ಯಾರು ಜ್ಞಾನ ಸರಿಯಾಗಿ ತಗೊಳ್ಳೋದಿಲ್ಲ, ಅವರ ನಡವಳಿಕೆ ಸುಧಾರಣೆ ಆಗೋದೇ ಇಲ್ಲ ಅಂತವ್ರು ಬಹಳ ಜನರಿಗೆ ದುಃಖ ಕೊಡೋದಕ್ಕೆ ನಿಮಿತ್ತ ಆಗಿಬಿಡ್ತಾರೆ. ಯಹ ಭಿ ಶಾಸ್ತ್ರ ಮೇ ದಿಖಾಯ ಹೈ. ಇಂಥವ್ರ ಬಗ್ಗೆನೆ ಶಾಸ್ತ್ರಗಳಲ್ಲಿ ಏನಂತ ಬರ್ದಿರೋದು, ಅಸುರರು ಬಚ್ಚಿಟ್ಕೊಂಡ್ ಬಂದು ದೇವತಾ ಡ್ರೆಸ್ ಅನ್ನ, ದೇವತಾ ವೇಷಭೂಷಣ ಹಾಕೊಂಡು ದೇವತೆಗಳ ಸಾಲಲ್ಲಿ ಬಂದು ಏನ್ ಮಾಡಿದ್ರು, ಪರಮಾತ್ಮ ಅಮೃತ ಕುಡಿಸ್ತಾ ಇದ್ದ, ಇಂದ್ರ ಅಂತಲ್ಲಿ ಹೇಳ್ತಾರೆ. ಆದ್ರೆ ಇವರು ಅಸುರರು ಏನ್ ಮಾಡಿದ್ರು, ವೇಷ ಮಾಡಿಸ್ಕೊಂಡ್ ಬಂದು, ಅಸುರ ಇದ್ದವರು ದೇವತೆಗಳಂಗೆ ಡ್ರೆಸ್ ಹಾಕೊಂಡ್ ಬಂದು ಏನ್ ಮಾಡಿದ್ರು, ಅಮೃತ ಬಂದು ಕುಡಿತಿದ್ರು ಅಂತ. ಯದು ಸಭಿ ಹೋತಾ ಹಿ ರಹತಾ. ಇವೆಲ್ಲ ನಡೀತಾ ಇರ್ತದೆ. ಉಂಚದೆ ಉಂಚ ಬಾಪ್ ಜೋ ಸ್ವರ್ಗ ಕಿ ಸ್ಥಾಪನಾ ಕರ್ತೆ ತೋ ಕಿತನೆ ವಿಘ್ನ ರೂಪ ಬಂದ್ ಪಡ್ತೆ ಹೇ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. ಆಗ ಬಹಳಷ್ಟು ಜನ ವಿಘ್ನ ರೂಪ ಕೂಡ ಆಗ್ತಾರೆ. ಬಾಬಾ ತಿಳಿಸ್ಕೊಡ್ತಾರೆ, ತುಂಬಚ್ಚೆ ಸುಖ ಶಾಂತಿಗೆ ಟಾವರ್ ಹೋ. ಯಾರಾಗಿದ್ದೀರಿ ನೀವು? ಸುಖ ಶಾಂತಿಯ ಟಾವರ್, ಸ್ತಂಭ ಆಗಿದ್ದೀರಿ. ತುಮ್ ಬಹುತ್ ರಾಯಲ್ ಹೋ. ನೀವೇನಾಗಿದ್ದೀರಿ? ಬಹಳ ರಾಯಲ್ ಆಗಿದ್ದೀರಿ. ತುಮ್ಸೆ ರಾಯಲ್ ಇಸ್ ದುನಿಯಾ ಮೇ ಸಮಯ ಕೋಯಿ ನಹಿ ಹೋತಿ. ನಿಮ್ಮಷ್ಟು ರಾಯಲ್ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಬೇಹದ್ ಕೆ ಬಾಪ್ ಕೆ ಬಚ್ಚೆ ಹೋ ತೋ ಕಿತನಾ ಮೀಠಾ ಹೋಕರ್ ಚಲನಾ ಚಾಹಿಯೆ. ನಾವೆಷ್ಟು ರಾಯಲ್ ಆಗಿರ್ಬೇಕು. ನಾವ್ಯಾರು? ಬೇಹದ್ದಿನ ತಂದೆಯ ಮಕ್ಕಳು ಅಂದ್ಮೇಲೆ ಎಷ್ಟು ಮಧುರವಾಗಿ ನಾವು ನಡಿಬೇಕು. ನಮ್ಮ ನಡವಳಿಕೆ ಎಷ್ಟು ಮಧುರವಾಗಿರ್ಬೇಕು, ಎಷ್ಟು ಸ್ವೀಟ್ನೆಸ್ ನಮ್ಮಲ್ಲಿ ಇರ್ಬೇಕು. ಕಿಸ್ಕೋ ದುಃಖ ನಹಿ ದೇನಾ ಹೈ. ಯಾರಿಗೂ ಏನ್ ಕೊಡ್ಬಾರ್ದು? ದುಃಖವನ್ನ ಕೊಡ್ಬಾರ್ದು. ನಹಿ ತೋ ವಹ ಅಂತ್ ಮೇ ಯಾದ್ ಆಯೇಗ. ಇಲ್ಲ ಆದ್ರೆ ದುಃಖ ಕೊಟ್ರೆ ಏನಾಗತ್ತೆ ಮುಂದೆ? ಅಂತ್ಯದಲ್ಲಿ ಗೊತ್ತಾಗತ್ತೆ ನಾವ್ ಎಷ್ಟ್ ಜನರಿಗೆ ದುಃಖ ಕೊಟ್ಟಿದೀವಿ ಅಂತ. ಅವರು ದುಃಖಿಯಾಗಿ ಸಾಯ್ಬೇಕಾಗತ್ತೆ. ನೈತವ ಅಂತ ಮೇ ಯಾದ ಆಯೇಗ. ಫಿರ್ ಸಜಾಯಿ ಖಾನಿ ಹೋಗಿ, ಬಹಳ ಶಿಕ್ಷೆ ತಿನ್ಬೇಕಾಗತ್ತೆ.
हाँ बाबा कहते अभी तो घर चलना है, ಈಗ ನೀವು ಮನೆಗೆ ಹೋಗ್ಬೇಕಾಗಿದೆ. ಸೂಕ್ಷ್ಮತನದಲ್ಲಿ ಮಕ್ಕಳಿಗೆ ಬ್ರಹ್ಮ ಬಾಬಾರವರ ಸಾಕ್ಷಾತ್ಕಾರ ಆಗುತ್ತೆ. ಆದ್ರಿಂದ ನೀವು ಮಕ್ಕಳು ಕೂಡ ಇದೇ ರೀತಿ ಸೂಕ್ಷ್ಮತನ ವಾಸಿ ಆಗ್ರಿ. ಮೂವಿಗೆ ಪ್ರಾಕ್ಟೀಸ್ ಕರ್ನಿ ಹೇ. ಏನ್ ಪ್ರಾಕ್ಟೀಸ್ ಮಾಡ್ಬೇಕು? ಮೂವಿ ಪ್ರಾಕ್ಟೀಸ್. ಬೆಳಿಗ್ಗೆ ಎದ್ದ ತಕ್ಷಣ ಮಾತೆ ಮಾತು ಮಾತೆ ಮಾತು, ಇಡೀ ದಿನ ಮಾತು, ಇಡೀ ದಿನ ಶಬ್ದ ಅಲ್ಲ. ನಾವು ಮೂವಿ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಮೂವಿ ಪ್ರಾಕ್ಟೀಸ್ ಮಾಡ್ಲಿಕ್ಕೇನೆ ಮೌನದ ಪುರುಷಾರ್ಥ ಹೇಳ್ತಾರೆ. 8 ಗಂಟೆ ತನಕ ನಾವು ಮಾತಾಡಬಾರ್ದು, ಮೂವಿ ಅಷ್ಟೇ. ಆಮೇಲೆ ಇಡೀ ದಿನ ನಾವು ಹಂಗಂದ್ರೆ 8 ಗಂಟೆ ಆಯ್ತಲ್ಲ ಅಂತ 8 ಗಂಟೆಯಿಂದ ಮತ್ತೆ ಜೋರಾಗಿ ಮಾತಾಡಿ ಶುರು ಮಾಡೋದಲ್ಲ. ಬಾಬಾ ಅವರು ಮನೆಯಲ್ಲೂ ಕ್ಲಾಸ್ ಮುಗಿದ ತಕ್ಷಣ ಎಲ್ಲ ಗುಜು 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 ಮಾತು ಶುರು ಹಚ್ಕೊಂಡ್ಬಿಡ್ತೇವೆ. ಮೂವ್ಮೆಂಟ್, ಮೂವಿ ಅಷ್ಟೇ. ಏನಾದ್ರೂ ಮಾತಾಡೋದಿದ್ರೆ ಸೂಕ್ಷ್ಮವಾಗಿ ಮಾತಾಡ್ಬೇಕು, ಜೋರಾಗಿ ಮಾತಾಡ್ಬಾರ್ದು ಅಲ್ವಾ. ಮೂವಿ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಅಂತ ನೋಡ್ರಿ ಬಾಬಾ. ಯಾಕೆಂದ್ರೆ ಬಾಬಾ ಹೇಳ್ತಾರೆ ನೀವು ಕೂಡ ಬ್ರಹ್ಮ ಬಾಬಾವ್ರ ಸಾಕ್ಷಾತ್ಕಾರ ಆಗತ್ತೆ. ಬ್ರಹ್ಮ ಬಾಬಾವ್ರ ಸಮಾನ ನಾವು ಸೂಕ್ಷ್ಮತನ ವಾಸಿ ಆಗ್ಬೇಕು. ಏನಾಗ್ಬೇಕು? ಮೂವಿ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಅಂದ್ರೆ ಮೌನದ ಅಭ್ಯಾಸ. ಕೈ ಸನ್ನೆ, ಮುಖದಿಂದನೂ ಕೂಡ ನಾವು ಮಾತಾಡ್ಬೋದು, ಕಣ್ಣಿಂದನೂ ಮಾತಾಡ್ಬೋದು, ಕೈಗಳಿಂದನೂ ಮಾತಾಡ್ಬೋದು. ಬಾಯಿಂದ ಬಹಳ ಮಧುರವಾಗಿ ನಿಧಾನವಾಗಿ ಮೆಲ್ಲಗಿನೂ ಮಾತಾಡ್ಬೋದು ಅಲ್ವಾ. ಬಾಬಾ ಹೇಳ್ತಾರೆ ಮಮ್ಮ ಹೆಂಗ್ ಮಾತಾಡ್ತಿದ್ರು, ಅವರು ಚೈತನ್ಯ ಫರಿಷ್ಠಾ ಆಗಿದ್ರು. ಅವ್ರ ಮಾತು ಬಹಳ ಮೆಲ್ಲಗಿತ್ತು, ಶಬ್ದ ಬಹಳ ಮೆಲ್ಲಗ್ ಬರ್ತಿತ್ತು. ಬಹುತ್ ಕಮ್ ಬೋಲ್ನಾ ಹೇ, ಮೀಠಾ ಬೋಲ್ನಾ ಹೇ. ಬಹಳ ಕಡಿಮೆ ಮಾತಾಡ್ಬೇಕು ಮತ್ತು ಮಧುರವಾಗಿ ಮಾತಾಡ್ಬೇಕು. ऐसा पुरुषार्थ करते करते तुम शांति के टावर बन जाएंगे. ಈ ಪುರುಷಾರ್ಥ ಮಾಡ್ತಾ ಮಾಡ್ತಾ ನಾವು ಮಾತನ್ನ ಕಡಿಮೆ ಮಾಡ್ತಾ, ಮಾತನ್ನು ಮಧುರ ಮಾಡ್ತಾ, ಮೂವಿ ಪ್ರಾಕ್ಟೀಸ್ ಮಾಡ್ತಾ ಏನಾಗ್ತೀರಿ? ಒಂದು ದಿನ ನೀವು ಬಹಳ ದೊಡ್ಡ ಶಾಂತಿಯ ಟವರ್ ಆಗ್ಬಿಡ್ತೀರಿ. ಅಂದ್ರೆ ನೀವೆಲ್ಲಿರ್ತೀರಿ ಅಲ್ಲಿ ಶಾಂತಿಯ ಪ್ರಕಂಪನಗಳು ಹರಡುತ್ತೆ. ಬಹಳ ಜೋರಾಗಿ ಮಾತಾಡೋದು, ಇಡೀ ದಿನ ಮಾತು ಶಬ್ದದಲ್ಲೇ ಬರೋರಿದ್ರೆ ಅವರು ಶಾಂತಿ ಟವರ್ ಆಗುದಿಲ್ಲ. ಶಾಂತಿ ಟವರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮೌನದ ಅಭ್ಯಾಸ ಮಾಡ್ಬೇಕು. ತುಮ್ಕೋ ಸಿಕ್ಲಾನೆ ವಾಲ ಬಾಪ್ ಹೇ. ನಿಮ್ಗೆ ಕಲಿಸ್ಕೊಡೋರು ಯಾರು? ತಂದೆ ಕಲ್ಸ್ಕೊಡ್ತಾ ಇದ್ದಾರೆ. ಫಿರ್ ತುಮ್ಮೆ ಅವರಂಕು ಸಿಕ್ಲಾನ ಹೇ. ಆಮೇಲೆ ನೀವು ಬೇರೆಯವ್ರಿಗೆ ಕಲ್ಸ್ಕೊಡ್ಬೇಕು. ಭಕ್ತಿ ಮಾರ್ಗ ಟಾಕಿ ಮಾರ್ಗ ಹೇ. ಭಕ್ತಿ ಮಾರ್ಗ ಅಂದ್ರೆ ಏನು? ಗಲಾಟೆ, ಶಬ್ದ. ಭಕ್ತಿ ಅಂದ್ರೆ ಗಲಾಟೆ. ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ಗಲಾಟೆ ಮಾಡ್ತಾರೆ. ಎಷ್ಟು ಭಜನೆ, ಜೋರಾಗಿ ತಾಳ, ವಾದ್ಯ, ಮೈಕು ಅಲ್ವಾ, ಇದೆಲ್ಲ ಭಕ್ತಿ ಮಾರ್ಗ. ಬಾಬಾ ಹೇಳ್ತಾರೆ ಅಭಿ ತುಮ್ಕೋ ಬನನಾ ಹೇ. ಆದ್ರೆ ಈಗ ನೀವು ಆಗ್ಬೇಕಾಗಿದೆ ಸೈಲೆನ್ಸ್, ಶಾಂತಿ. ಅಚ್ಚಾ, मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಬಹಳ ರಾಯಲ್ ಆಗಿ ಮಧುರವಾಗಿ ನಡೆಯಬೇಕು. ತುಂಬಾ ಘನತೆಯಿಂದ ಮಧುರವಾಗಿ ನಡೆಯಬೇಕು. ಶಾಂತಿ ಮತ್ತು ಸುಖದ ಟವರ್ ಆಗಲು, ಶಾಂತಿ ಮತ್ತು ಸುಖದ ಟವರ್ ಆಗಲು ಬಹಳ ಕಡಿಮೆ ಮತ್ತು ಮಧುರವಾಗಿ ಮಾತನಾಡಬೇಕು. ಮೂವಿಯ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಮೌನದ ಅಭ್ಯಾಸ ಮಾಡಬೇಕು. ಟಾಕಿಯಲ್ಲಿ ಬರಬಾರದು, ಮಾತಿನಲ್ಲಿ ಬರಬಾರದು. ಮೌನ ಮಾಡಿದಾಗ ಏನ್ ಮಾಡಬಾರ್ದು? ಮಾತಿನಲ್ಲಿ ಬರಬಾರ್ದು. ಇಡೀ ದಿನದಲ್ಲಿ ಕೆಲವು ಸಮಯ ಮಾತಾಡಬಾರ್ದು, ಮೌನ ಮಾಡ್ಬೇಕು ಅಲ್ವಾ. ಈಗ ಹೊಸ ವರ್ಷ ಬರ್ತಾ ಇದೆ, ಕೆಲವರು ನಿಯಮ ಹಾಕೊಡ್ಬೋದು. ವಾರದಲ್ಲಿ 1 ದಿನ ಮೌನ ಮಾಡೋದು. ಆಮೇಲೆ ಪ್ರತಿದಿನ 8 ಗಂಟೆ ತನಕ ಮೌನ ಮಾಡೋದು. ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ಮೌನ ಮಾಡೋದು.
ಇದನ್ನೆಲ್ಲ ಮಾಡಿದ್ರೆ ನಮಗೆ ಮೌನ ಮಾಡೋದು ಅಭ್ಯಾಸ ಆಗುತ್ತೆ. ಬಾಬಾ ಏನ್ ಹೇಳ್ತಿದ್ರು, ಟಾಕಿಯಲ್ಲಿ ಬರಬಾರ್ದು. 2ನೇ ಪಾಯಿಂಟ್, ಸ್ವಯಂನ ನಡತೆಯನ್ನು ದೈವಿ ನಡತೆ ಮಾಡಿಕೊಳ್ಳಬೇಕು. ಸ್ವಯಂನಲ್ಲಿ ದೈವಿ ನಡತೆ ಮಾಡಿಕೊಳ್ಳಬೇಕು. ಮುಟ್ಟಿದರೆ ಮುನಿ ಆಗಬಾರದು. ಯುದ್ಧಕ್ಕಿಂತ ಮೊದಲೇ ಕರ್ಮಾತೀತ ಅವಸ್ಥೆವರೆಗೆ ತಲುಪಬೇಕು. ಯುದ್ಧಕ್ಕಿಂತ ಮೊದಲೇ ಕರ್ಮಾತೀತ ಅವಸ್ಥೆವರೆಗೆ ತಲುಪಬೇಕು. ನಿರ್ವಿಕಾರಿ ಮಾಡುವ ಸೇವೆ ಮಾಡಬೇಕು. ನಿರ್ವಿಕಾರಿ ಮಾಡುವ ಸೇವೆ ಮಾಡಬೇಕು. ವರದಾನ, ಪವಿತ್ರ ಪ್ರೀತಿಯ ಪಾಲನೆಯ ಮೂಲಕ ಸರ್ವರನ್ನೂ ಸ್ನೇಹದ ಸೂತ್ರದಲ್ಲಿ ಬಂಧಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರ ಆಗಿರಿ. ಪವಿತ್ರ ಪ್ರೀತಿಯ ಪಾಲನೆಯ ಮೂಲಕ ಸರ್ವರನ್ನೂ ಸ್ನೇಹದ ಸೂತ್ರದಲ್ಲಿ ಬಂಧಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರ ಆಗಿರಿ. ಯಾವಾಗ ಸ್ನೇಹ ಸಾಗರ ಮತ್ತು ಸ್ನೇಹ ಸಂಪನ್ನ ನದಿಗಳ ಮೇಲ ಆಗುತ್ತೆ, ಆಗ ನದಿ ಕೂಡ ಬಾಪ್ ಸಮಾನ ಮಾಸ್ಟರ್ ಸ್ನೇಹದ ಸಾಗರ ಆಗ್ಬಿಡುತ್ತೆ. ನೋಡಿ ಏನ್ ಹೇಳ್ತಾರೆ ಬಾಬಾ, ಯಾವಾಗ ಸ್ನೇಹ ಸಾಗರ ಮತ್ತು ಸ್ನೇಹ ಸಂಪನ್ನ ನದಿಗಳ ಮೇಲ ಆಗುತ್ತೆ, ಅವಾಗ ನದಿ ಕೂಡ ಏನಾಗ್ಬಿಡುತ್ತೆ, ಮಾಸ್ಟರ್ ತಂದೆ ಸಮಾನ ಮಾಸ್ಟರ್ ಸ್ನೇಹದ ಸಾಗರ ಆಗ್ಬಿಡುತ್ತೆ. ಈ ನದಿಗಳು ಸಮುದ್ರ ಸೇರುತ್ತಲ್ಲ, ಆ ಜಾಗದಲ್ಲಿ ನದಿ ಯಾವುದು ಸಮುದ್ರ ಯಾವುದು ಅಂತ ಗೊತ್ತಾಗಲ್ಲ. ನದಿನೂ ಸೇಮ್ ಸಮುದ್ರ ಇದ್ದಂಗೆ ಇರುತ್ತೆ. ಹಾಗೆ ಯಾವಾಗ ಶಿವಬಾಬರರ ಸಮಾನ ಆಗ್ಲಿಕ್ಕೆ ಹತ್ರ ಬರ್ತೇವೆ ನಮ್ ಸ್ಥಿತಿ, ಅವಾಗ ನಾವು ಬಾಬಾ ಬೇರೆ ಅಂತಾನೆ ಗೊತ್ತಾಗಲ್ಲ. ಆ ಸ್ಥಿತಿ ನಮ್ಗೆ ಬರುತ್ತೆ, ಅದು ಪಾಪ ಸಮಾನ ಸ್ಥಿತಿ. ಆದ್ರಿಂದ ವಿಶ್ವದ ಆತ್ಮಗಳು ಸ್ನೇಹದ ಅನುಭವದಿಂದ ಆಟೋಮೆಟಿಕ್ ಆಗಿ ನಮ್ಮ ಸಮೀಪ ಬಂದು ಬಿಡ್ತಾರೆ. ಪವಿತ್ರ ಪ್ರೀತಿ ಮತ್ತು ಈಶ್ವರಿ ಪರಿವಾರದ ಪಾಲನೆ ಚುಂಬಕದ ಸಮಾನ, ಮ್ಯಾಗ್ನೆಟ್ ಸಮಾನ, ಆಟೋಮೆಟಿಕ್ ಆಗಿ ಪ್ರತಿಯೊಬ್ಬರನ್ನು ಸಮೀಪ ಕರೆತರುತ್ತದೆ. ಈಶ್ವರೀಯ ಸ್ನೇಹ, ಇಂಥ ಈಶ್ವರೀಯ ಸ್ನೇಹ ಎಲ್ಲರನ್ನೂ ಸಹಯೋಗಿಗಳನ್ನಾಗಿ ಮಾಡಿ ಮುಂದುವರಿಯುವುದಕ್ಕೆ ಸೂತ್ರಮೇ ಬಾಂಧ ದೇತಾ ಹೈ. ಈ ಒಂದು ಸಹಯೋಗಿಗಳನ್ನಾಗಿ ಮಾಡುತ್ತೆ ಈ ಸ್ನೇಹ. ಮುಂದುವರಿಯುವುದಕ್ಕೆ ಈ ಒಂದು ಸೂತ್ರದಲ್ಲಿ, ಸ್ನೇಹದ ಸೂತ್ರದಲ್ಲಿ ಎಲ್ಲರೂ ಬಂಧಿಸಲ್ಪಡುತ್ತಾರೆ. ಸ್ಲೋಗನ್, ಸಂಕಲ್ಪ, ಮಾತು, ಸಮಯ, ಗುಣ ಮತ್ತು ಶಕ್ತಿಗಳ ಖಜಾನೆಯನ್ನು, ಸಂಕಲ್ಪ, ಮಾತು, ಸಮಯ, ಗುಣ ಮತ್ತು ಶಕ್ತಿಗಳ ಖಜಾನೆ. ನೋಡಿ, ಎಲ್ಲ ಖಜಾನೆ ಹೆಸರು ಹೇಳ್ತಿದ್ದಾರೆ ಬಾಬಾ. ಸಂಕಲ್ಪ, ಮಾತು, ಸಮಯ, ಗುಣ ಮತ್ತು ಶಕ್ತಿಗಳ ಖಜಾನೆಗಳನ್ನು ಜಮಾ ಮಾಡಿಕೊಂಡರೆ ಇದರ ಸಹಯೋಗ ಸಿಗುತ್ತಾ ಇರುತ್ತದೆ. ಇವೆಲ್ಲ ಶಕ್ತಿಗಳ ಸಹಯೋಗ ನಮಗೆ ಸಿಗ್ತಾ ಇರುತ್ತೆ. ಈ ಖಜಾನೆಗಳ ಸಹಯೋಗ ನಮಗೆ ಸಿಗ್ತಾ ಇರುತ್ತೆ. ಅಚ್ಚಾ, ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?